ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪ್ರಥಮ ಪಿಯುಸಿಯ ಇತಿಹಾಸದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಮೂರನೆಯ ಅಧ್ಯಾಯ ಪ್ರಾಚೀನ ನಾಗರಿಕತೆಗಳ ಇತಿಹಾಸ. ಈ ಅಧ್ಯಾಯದ ಮೊದಲನೆಯ ಭಾಗ ಪೀಠಿಕೆ ಅಥವಾ ಇಂಟ್ರೊಡಕ್ಷನ್. ಇದರ ಕುರಿತು ನಾವು ತಿಳ್ಕೊಳ್ಳಿಕ್ಕಿದ್ದೀವಿ. ಹಾಗೂ ಇವತ್ತು ನಮ್ಮ ಜೊತೆಗೆ ಇನ್ನೊಬ್ಬ ವಿಶೇಷ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ವಿಶೇಷ ಉಪಸ್ಥಿತಿ ಶ್ರೀ ಎಸ್ ಜಿ ಭಟ್, ನಿವೃತ್ತ ಪ್ರಾಚಾರ್ಯರು, ಶ್ರೀ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜ್, ಕೌಲಕ್ಕಿ, ಹೊನ್ನಾವರ, ಉತ್ತರ ಕನ್ನಡ. ಇವರು ಇವತ್ತು ನಮಗೆ ಈ ಪ್ರಾಚೀನ ನಾಗರಿಕತೆಗಳ ಯುಗದಲ್ಲಿ ಪೀಠಿಕೆಯ ಭಾಗದ ಅನೇಕ ವಿಷಯಗಳನ್ನ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನಾನು ಅವರನ್ನ ಈ ಆನ್ಲೈನ್ ತರಗತಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸ ಉಪನ್ಯಾಸಕರ ಸಂಘದ ಪರವಾಗಿ ಹಾಗೂ ಪ್ರಾಚಾರ್ಯರ ಸಂಘ ಉತ್ತರ ಕನ್ನಡ ಇದರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಶ್ರೀ ಎಸ್ ಜಿ ಭಟ್ ಸರ್ ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ವೆಲ್ಕಮ್ ಸರ್. ಈಗ ಶ್ರೀಯುತರ ಒಂದು ಕಿರು ಪರಿಚಯವನ್ನ ನಾನು ಸಂಕ್ಷಿಪ್ತದಲ್ಲಿ ಮಾಡ್ಕೊಡ್ಲಿಕ್ಕಿದ್ದೀನಿ. ಗೌರವಾನ್ವಿತರ ಕಿರು ಪರಿಚಯ. ನಮ್ಮ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಅನುಭವಿ ಇತಿಹಾಸದ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಇತಿಹಾಸ ಉಪನ್ಯಾಸಕರಿಗೆ ಒಬ್ಬ ಸಂಪನ್ಮೂಲದ ಗಣಿಯಾಗಿ ಕಾರ್ಯವನ್ನು ನಿರ್ವಹಿಸಿದವರು ಶ್ರೀ ಎಸ್ ಜಿ ಭಟ್ ಸರ್ ಅವರು. ಜೊತೆಯಲ್ಲಿ ಜಿಲ್ಲೆಯ ಪದವಿ ಪೂರ್ವ ಕಾಲೇಜುಗಳ ಇತಿಹಾಸ ಉಪನ್ಯಾಸಕರ ಸಂಘದ ಸ್ಥಾಪನೆಯ ಹಿನ್ನೆಲೆಯಲ್ಲಿ ಅದರ ಪ್ರಮುಖ ಪಾತ್ರಧಾರಿಗಳಾಗಿ ಸ್ಥಾಪನೆಯ ರೂವಾರಿಯಾಗಿ ಕೂಡ ಕಾರ್ಯವನ್ನ ಮಾಡಿದಂಥವರು ಶ್ರೀಯುತ ಎಸ್ ಟಿ ಭಟ್ ಸರ್ ಅವರು. ಜೊತೆಯಲ್ಲಿ ಇತಿಹಾಸ ಎಂದರೆ ಎಸ್ ಟಿ ಭಟ್ರು, ಎಸ್ ಟಿ ಭಟ್ರು ಅಂದ್ರೆ ಇತಿಹಾಸ, ಈ ರೀತಿ ಒಂದಕ್ಕೊಂದು ಪರ್ಯಾಯ ಅನ್ನುವ ರೀತಿಯಲ್ಲಿ ಸರ್ ಅವರು ತಮ್ಮ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಜೊತೆಯಲ್ಲಿ ಇತಿಹಾಸ ಪಠ್ಯ ಪುಸ್ತಕದ ಪರಿಶೀಲನಾ ಸಮಿತಿಯ ಸದಸ್ಯರಾಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ. ನೀವು ನಮ್ಮ ಪ್ರಥಮ ಪಿಯುಸಿಯ ಮತ್ತು ದ್ವಿತೀಯ ಪಿಯುಸಿಯ ಪಠ್ಯ ಪುಸ್ತಕವನ್ನ ತೆರೆದು ನೋಡಿದ್ರೆ ಅದರಲ್ಲಿ ಇತಿಹಾಸ ಪಠ್ಯ ಪುಸ್ತಕ ಪರಿಶೀಲನಾ ಸಮಿತಿ ಅಂತ ಅದರ ಸದಸ್ಯರ ಯಾದಿಯನ್ನ ನಾವು ನೋಡಬಹುದು. ಅಲ್ಲಿ ಶ್ರೀಯುತರ ಹೆಸರು ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇತಿಹಾಸ ಪಠ್ಯ ಪುಸ್ತಕ ಪರಿಶೀಲನಾ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು ಶ್ರೀಯುತ ಎಸ್ ಜಿ ಭಟ್ ಸರ್ ಅವರು. ಜೊತೆಯಲ್ಲಿ ಪ್ರಾಚಾರ್ಯರಾಗಿ ಸುಮಾರು 3 ದಶಕಗಳ ಅತ್ಯುತ್ತಮವಾದಂತಹ ಸೇವೆಯನ್ನ ಸಲ್ಲಿಸಿ ಪ್ರಾಚಾರ್ಯ ಹುದ್ದೆಗೆ ಒಂದು ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟವರು ಕೂಡ ಶ್ರೀ ಎಸ್ ಜಿ ಭಟ್ ಸರ್ ಅವರು. ಜೊತೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ನಿಕಟ ಪೂರ್ವ ಅಧ್ಯಕ್ಷರಾಗಿ ಮಾದರಿ ಆಡಳಿತವನ್ನ ನೀಡಿದವರು ಹಾಗೂ ಒಂದು ಉತ್ತಮ ಆಡಳಿತಕ್ಕೆ ಅಡಿಪಾಯವನ್ನ ಹಾಕಿಕೊಟ್ಟವರು ಕೂಡ ಶ್ರೀಯುತ ಎಸ್ ಜಿ ಭಟ್ ಸರ್ ಅವರು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಇತಿಹಾಸ ಪ್ರಶ್ನೆ ಪತ್ರಿಕೆಯ ತಯಾರಕರಾಗಿ ಕಾರ್ಯನಿರ್ವಹಣೆಯನ್ನ ಶ್ರೀಯುತರು ಮಾಡಿದ್ದಾರೆ. ಜೊತೆಯಲ್ಲಿ ಡಿಡಿ ಚಂದನದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸಿದಂತಹ ವಿಕಸನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ಭಾಗವಹಿಸಿದ್ದಾರೆ. ಜೊತೆಯಲ್ಲಿ ಪ್ರಸ್ತುತ ವಿಷ್ಣುಗುಪ್ತ ವಿಶ್ವವಿದ್ಯಾಲಯ ಗೋಕರ್ಣ ಇಲ್ಲಿ ಸಮಕಾಲೀನ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗೆ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ರಾಜ್ಯದ ಒಬ್ಬ ಶ್ರೇಷ್ಠ ಸಂಪನ್ಮೂಲ ವ್ಯಕ್ತಿಗಳನ್ನ ನಮ್ಮ ಪ್ರಥಮ ಪಿಯುಸಿಯ ಇತಿಹಾಸದ ವಿದ್ಯಾರ್ಥಿಗಳಿಗೆ ಪರಿಚಯಿಸಿಕೊಡೋದಕ್ಕೆ ನಂಗೆ ತುಂಬಾ ಹರ್ಷ ಆಗ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ. ಅವರ ವೃತ್ತಿ ಜೀವನದ ಒಂದಿಷ್ಟು ಚಿತ್ರಗಳನ್ನ ಕೂಡ ನಾವು ಈ ಸಂದರ್ಭದಲ್ಲಿ ವೀಕ್ಷಿಸೋಣ. ಶ್ರೀ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರ ಕೊಠಡಿಯಲ್ಲಿ ಶ್ರೀಯುತರು ಉಪಸ್ಥಿತ ಇರುವುದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ಕಳೆದ ಮೌಲ್ಯಮಾಪನ ಶಿಬಿರದಲ್ಲಿ ಅವರಿಗೆ ನಿವೃತ್ತಿಯಾಗುವ ಪೂರ್ವದಲ್ಲಿ ಆ ಶಿಬಿರದಲ್ಲಿ ಅವರನ್ನ ಸನ್ಮಾನಿಸಿದಂತಹ ಒಂದು ಸಂದರ್ಭವನ್ನ ನಾವು ಗಮನಿಸ್ತೀವಿ. ಜೊತೆಯಲ್ಲಿ ಕಳೆದ ವರ್ಷದ ಡಿಸೆಂಬರ್ ತಿಂಗಳಿನಲ್ಲಿ 2019 ಡಿಸೆಂಬರ್ ತಿಂಗಳಿನಲ್ಲಿ ನಮ್ಮ ಜಿಲ್ಲೆಯ ಕಾರ್ಯಾಗಾರದಲ್ಲಿ ಶ್ರೀಯುತರನ್ನ ಸನ್ಮಾನಿಸಿದಂತಹ ಒಂದು ಕ್ಷಣವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ಇತ್ತೀಚೆಗೆ ಅವರು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತರಾದರು. ನಿವೃತ್ತಿಯ ಆ ಗಳಿಗೆ ಆದರೆ ಅವರು ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ ಹೊರತು ಪ್ರವೃತ್ತಿಯಿಂದಲ್ಲ. ಅವರ ಸೇವೆ ಅನವರತವಾಗಿ ಮುಂದುವರ್ಕೊಂಡು ಬಂದಿದೆ. ಶ್ರೀಯುತರ ಕಿರು ಪರಿಚಯದೊಂದಿಗೆ ನಾನು ಅವರಿಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಶ್ನೆಗಳನ್ನ ಉತ್ತರವನ್ನ
ಪಡೆಯುವ ಮೂಲಕ, ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯುವ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ವಿಭಿನ್ನ ರೀತಿಯಲ್ಲಿ ಪಾಠವನ್ನು ತಲುಪಿಸುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಪಾಠವನ್ನ ಶುರು ಮಾಡೋಣ ಸರ್. ನಿಮ್ಗೆ ಮೊದಲನೆಯ ಪ್ರಶ್ನೆ, ಈ ಪಾಠಕ್ಕಿಂತ ಹಿಂದೆ, ಈ ಅಧ್ಯಾಯಕ್ಕೆ ಬರುವುದಕ್ಕಿಂತ ಹಿಂದೆ ನಾವು ಮಾನವನ ಉಗಮದ ಕಥೆಯನ್ನ ಅಭ್ಯಾಸ ಮಾಡಿದೀವಿ. ಮಾನವ ಸುಮಾರು 5.6 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಕಾಣಿಸ್ಕೊಂಡ. ಸುಮಾರು 13,000 ವರ್ಷಗಳ ಹಿಂದೆ ಆತ ಕೃಷಿಯಂತಹ ಕಾರ್ಯವನ್ನ ನಿರ್ವಹಿಸಿದ. ಆರಂಭದಲ್ಲಿ ಕೇವಲ ಬೇಟೆಗಾರನಾಗಿದ್ದವನು, ಆಹಾರದ ಸಂಗ್ರಾಹಕನಾಗಿದ್ದವನು ಪಶುಪಾಲನೆಯನ್ನ ಆರಂಭಿಸಿದ. ಪಶುಪಾಲನೆ ಅವನನ್ನ ಅಲೆಮಾರಿಯನ್ನಾಗಿಸಿತು. ಜೊತೆಯಲ್ಲಿ ಆತ ಕೃಷಿಯನ್ನ ಶುರು ಆರಂಭಿಸಿದ ಮೇಲೆ ಒಂದು ಕಡೆ ನೆಲೆ ನಿಂತ. ಅವನ ವಿಕಸನ ಆರಂಭ ಆಯಿತು ಅಲ್ಲಿಂದ ಅಂತ ನೋಡ್ತೀವಿ. ಈಗ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾಗುವಂತಹ ಸಂಶೋಧನೆಗಳ ಬಗ್ಗೆ ಒಂದೊಂದಾಗಿ ತಾವು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಇತಿಹಾಸದ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇತಿಹಾಸ ನಾವು ಓದಲೇಬೇಕಾದ ಅಮೂಲ್ಯ ವಿಷಯ. ನಾವು ಇವತ್ತೇನಾಗಿದ್ದೇವೆ ಅಂದ್ರೆ ನಾವು ಹಿಂದೇನಿದ್ವಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗಿದೆ. ಇವತ್ತು ನಾವು ನಾಗರಿಕತೆಯ ಅತ್ಯುಚ್ಚ ಮಟ್ಟದಲ್ಲಿದ್ದೇವೆ. ನಾಗರಿಕತೆಯ ಬೆಳವಣಿಗೆಗೆ ಏನೆಲ್ಲ ಸಂಶೋಧನೆಗಳು ಕಾರಣವಾದವು ಅಂದ್ರೆ ಮುಖ್ಯವಾಗಿ ಮೊದಲನೇ ಸಂಗತಿಯಾಗಿ ನಾವು ಗುರುತಿಸುವುದು ಪ್ರಾಣಿಗಳ ಸಾಕಾಣಿಕೆ. ನಾವು ನೇರವಾಗಿ ಹೇಳುವುದಾದ್ರೆ ಪಶು ಸಂಗೋಪನೆ ಅಂತ. ಇಂದಿಗೂ ನಮ್ಮ ಜನಜೀವನದಲ್ಲಿ ಪಶು ಸಂಗೋಪನೆ ಒಂದು ಅತ್ಯಮೂಲ್ಯವಾದ ಸಂಗತಿಯಾಗಿದೆ. ಪಶು ಸಂಗೋಪನೆ ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಪಶು ಸಂಗೋಪನೆ ನಮ್ಮ ಜೀವನಾಧಾರವಾಗಿದೆ. ಪಶು ಸಂಗೋಪನೆಯ ಮೂಲಕ ನಾವು ನಮ್ಮನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಎರಡನೇದಾಗಿ, ಆಗ್ಲೇ ಆಯುಧಗಳು, ಉಪಕರಣಗಳ ತಯಾರಿಕೆ ಆರಂಭ ಆಯಿತು. ಮನುಷ್ಯ ತನ್ನ ಪ್ರಾಣಿಗಳನ್ನ ಸಾಕೋದ್ರೊಟ್ಟಿಗೆ ಕೃಷಿ ಚಟುವಟಿಕೆಗೆ ಇಳಿಯುವಾಗ ಹೀಗೆ ಹೇಳ್ತೇವೆ, ಹೋ ಕಲ್ಚರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಫ್ಲೋ ಕಲ್ಚರ್ ಅಂತ. ಮಾನವ ಅಲೆಮಾರಿಯಾಗಿದ್ದವನು ಒಂದೆಡೆ ನೆಲೆ ನಿಲ್ಲುವುದನ್ನ ಆರಂಭಿಸಿದ ಅಂತ. ಹಾಗೆ ನೆಲೆ ನಿಂತ ಅವನು ಕೃಷಿ ಚಟುವಟಿಕೆಗಳನ್ನ ಆರಂಭಿಸುವುದಕ್ಕೆ ತನ್ನ ಬದುಕಿಗೆ ಆಧಾರವಾದ ಆಯುಧಗಳನ್ನ, ಉಪಕರಣಗಳನ್ನ, ಸಲಕರಣೆಗಳನ್ನ ಸಿದ್ಧಪಡಿಸಲಾರಂಭಿಸಿದ. ದೇರ್ ಆರ್ ನ್ಯೂ ವೆಪನ್ಸ್ ಅಂಡ್ ಟೂಲ್ಸ್ ಕೇಮ್ ಇನ್ ಟು ಯೂಸ್. ಇದನ್ನ ಗಮನಿಸುವಾಗ ಮುಖ್ಯವಾಗಿ ಇಂದಿಗೂ ಕೂಡ ನಾವು ನೋಡ್ತೇವೆ ಕೃಷಿ ಚಟುವಟಿಕೆ ಆಯುಧಗಳಿಲ್ಲದೇ ಇಲ್ಲ. ಇಂದು ನಾವು ಆಧುನಿಕ ಯುಗಕ್ಕೆ ಬಂದಿದ್ದೇವೆ, ಯಂತ್ರ ಯುಗಕ್ಕೆ ಬಂದಿದ್ದೇವೆ. ಆದ್ರೆ ಮೂಲತಃ ನಾವು ಬಳಸಿದ ಆಯುಧಗಳಲ್ಲಿ ನಾವು ಅತ್ಯಂತ ಹಿಂದೆ ಹೋಗಿ ಶೋಧನೆಗಳನ್ನ ನೋಡಿದ್ರೆ ಅಲ್ಲಿ ಬಳಸಿದ್ದು ಮಣ್ಣಿನ ಮತ್ತು ಆ ನಂತರದ ಕಾಲದಲ್ಲಿ ಕೃಷಿಯಲ್ಲಿ ಭೂಮಿಯನ್ನ ಹದಗೊಳಿಸುವ ಕೆಲಸದಲ್ಲಿ ಅತಿ ಹೆಚ್ಚು ಬಳಕೆಯಾದದ್ದು ಕಟ್ಟಿಗೆಯ ನೇಗಿಲು ಅಂತ ನೋಡ್ತೇವೆ. ಅವಶೇಷಗಳಲ್ಲಿ ಇದನ್ನ ನಾವು ಗುರುತಿಸಬಹುದು. ಅದಾದ ನಂತರದ ಕಬ್ಬಿಣದ ನೇಗಿಲು ಬಂತು. ಅದಾದ ನಂತರ ಇಂದು ಏನೆಲ್ಲ ಬದಲಾವಣೆ ಆಗಿದೆ ಮಕ್ಕಳೇ, ನೀವು ದಿನ ನಿಮ್ಮ ನಡೆ ನುಡಿಗಳಲ್ಲಿ ಅದನ್ನ ನೋಡ್ತಾ ಹೋಗ್ಬೋದು. ಆಗ್ಲೇ ಮಣ್ಣಿನ ಪಾತ್ರೆಗಳ ತಯಾರಿಕೆ ಆರಂಭ ಆಯ್ತು. ಜೀವನ ಅಂದಮೇಲೆ ಆಹಾರದ ಸಂಸ್ಕರಣೆ ಆರಂಭ ಆಯ್ತು. ಆಹಾರದ ಸಂಸ್ಕರಣೆಗೆ ಮುಖ್ಯವಾಗಿ ಬೇಯಿಸಿ ತಿನ್ನುವ ಪರಿಪಾಠ ಆರಂಭ ಆಯ್ತು. ನಾವು ನೋಡ್ತೇವೆ 50 ವರ್ಷದ ಹಿಂದವರೆಗೂ ನಮ್ಮ ಮನೆಗಳಲ್ಲಿ ಮಣ್ಣಿನ ಪಾತ್ರೆಗಳೇ ನಿತ್ಯ ಬಳಕೆಯ ವಸ್ತು ಆಗಿತ್ತು. ಅಂತಹ ಪಾತ್ರೆಗಳನ್ನ ತಯಾರು ಮಾಡುವುದಕ್ಕೆ, ಲೋಹದ ಪಾತ್ರೆಗಳನ್ನ ಮುಂದೆ ತಯಾರಿಸುವುದಕ್ಕೆ, ಮುಖ್ಯವಾಗಿ ಇದನ್ನೆಲ್ಲ ಸೇರಿಸಿ ಯುಟೆನ್ಸಿಲ್ಸ್ ಅಂತ ನಾವಿವತ್ತು ಗುರುತಿಸ್ತೇವೆ. ಇಂತಹ ಪಾತ್ರೆಗಳ ತಯಾರಿಕೆಗೆ ಮುಖ್ಯವಾಗಿ ಬಳಸಿದ್ದು ಚಕ್ರ. ಇವತ್ತು ಬದಲಾವಣೆಯ ಚಕ್ರದ ಕಾಲದಲ್ಲಿದ್ದೇವೆ, ವೇಗದ ಗತಿಯ ಕಾಲದಲ್ಲಿ ನಾವಿದ್ದೇವೆ. ಇಂತಹ ಚಕ್ರಗಳನ್ನ ಬಳಸಿ ಪಾತ್ರೆ ತಯಾರಿಸುವುದು ಎಷ್ಟು ಜನ ನೀವು ನೋಡಿದಿರಿ ಅನ್ನೋದನ್ನ ನೀವು ಆತ್ಮಶೋಧನೆ ಮಾಡ್ಕೊಳ್ಬೇಕು. ನಾವಿವತ್ತು ಪಾಠ ಮುಂದಕ್ಕೆ ತಗೊಂಡು ಹೋಗ್ಬಿಡ್ಬೋದು, ಆದ್ರೆ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನ ತಾವು ನಿತ್ಯ ಗಮನಿಸಬೇಕು. ಆಗ್ಲೇ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿಗೆ ಆಧಾರವಾಗಿ, ಆಹಾರದ ವಸ್ತುವಾಗಿ ನಮ್ಮ ಸುತ್ತಮುತ್ತಲಿರುವ ಕೆರೆ, ಕೊಳ, ಹಳ್ಳ
ಮತ್ತೆ ಹೊಳೆ, ಇಲ್ಲೆಲ್ಲ ಮೀನುಗಾರಿಕೆ ಆರಂಭ ಆಯ್ತು. ಮೀನು ಹಿಡಿಯುವ ಬಲೆಗಳನ್ನ ಸಿದ್ಧಪಡಿಸಿದ್ರು. ಆ ಬಲೆಗಳ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಮೀನನ್ನ ಹಿಡಿದು ಆಹಾರವಾಗಿ ಅದನ್ನು ಉಪಯೋಗಿಸುವುದು ಆರಂಭ ಆಯ್ತು. ಇಂದಿನ ಕಾಲಕ್ಕೆ ನೀವು ನೋಡುವುದಾದ್ರೆ ಅದೊಂದು ದೊಡ್ಡ ಉದ್ಯಮ. ನಾವು 5,000 ವರ್ಷದ ಹಿಂದೆ, 6,000 ವರ್ಷದ ಹಿಂದೆ ಮಾನವ ತನ್ನ ಆಹಾರವಾಗಿ ತನ್ನ ಸುತ್ತಮುತ್ತ ಇರುವ ವಸ್ತುಗಳನ್ನ ಹೇಗೆ ಸದ್ವಿನಿಯೋಗ ಪಡಿಸಿಕೊಂಡ ಎನ್ನುವುದನ್ನ ನೋಡುವುದಾದ್ರೆ ಇಂದು ಇಂತಹ ಸಂಗತಿಗಳು ಮುಖ್ಯವಾಗ್ತವೆ. ಮತ್ತೊಂದು ಅತಿ ಮುಖ್ಯ ಸಂಗತಿ ಅಂದ್ರೆ ಬೆಂಕಿಯ ಉಪಯೋಗ. ಶಾಖ, ನಾವು ತಿನ್ನುವ ಆಹಾರವನ್ನ ಬೇಯಿಸಿ ತಿನ್ನಬೇಕು, ಅದನ್ನ ಸಂಸ್ಕರಿಸಿ ತಿನ್ನಬೇಕು, ಆಹಾರ ಶುದ್ಧ ಆಹಾರ ಆಗಿರ್ಬೇಕು. ಇವತ್ತು ನಾವು ನೋಡ್ತೇವೆ ಅತ್ಯಂತ ಕ್ಲಿಷ್ಟ ಸ್ಥಿತಿಯಲ್ಲಿದ್ದೇವೆ. ನಾವು 35 ವರ್ಷದ ನಮ್ಮ ಬೋಧನೆಯಲ್ಲಿ ಕಾಣದಿದ್ದದ್ದನ್ನ ಇವತ್ತು ನಿಮಗೆ ಬೆಂಕಿಯ ಉಪಯೋಗ ಹೇಳುವಾಗ ನಾವು ಹೇಳಬೇಕು. ಜಗತ್ತಿಗೆ ಎಂತಹ ಮಹಾಮಾರಿ ಬಂದಿದೆ ಅಂದ್ರೆ COVID-19 ಅಂತ ಹೇಳ್ತೇವೆ. ಯಾಕೆ ಬಂತದು? ಆಹಾರವನ್ನ ಸರಿಯಾಗಿ ಸಂಸ್ಕರಿಸಿ ತಿನ್ನದೇ ಇರುವುದರಿಂದ ಆರಂಭವಾದ ರೋಗ ಇದು. ಈ ರೋಗದ ಪರಿಣಾಮ ಏನು? ಅತ್ಯಂತ ಭೀಕರ ಇದು. ಯೋಚನೆ ಮಾಡಿದ್ರೆ ಜಗತ್ತಿನ ನಾಶವೇ ಸನ್ನಿಹಿತ ಆಗ್ಬಿಡ್ಬೋದು. ನಾವು ಎಚ್ಚರಿಕೆ ವಹಿಸದೇ ಇದ್ರೆ ಒಂದು ವಿಪತ್ತು ಅತ್ಯಂತ ದೊಡ್ಡ ವಿಪತ್ತಾಗಿ ಇಡೀ ಜಗತ್ತನ್ನ ಘಾಸಿಗೊಳಿಸಿದೆ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಹಾಗಾಗಿ ನಾವು ತಿನ್ನುವ ಆಹಾರ ಸಂಸ್ಕರಿಸಿ ತಿನ್ನುವಾಗ, ಬೇಯಿಸಿ ತಿನ್ನುವಾಗ ಅದನ್ನ ರುಚಿ ನೋಡುವ ಅಭ್ಯಾಸ ಮಾನವನಿಗೆ ಬಂತು. ಅಂತಹ ಯೂಸ್ ಆಫ್ ಫೈರ್ ಇವತ್ತು ನಮ್ಮ ಜೀವನದ ಎಲ್ಲ ಹಂತದಲ್ಲಿ ಬೆಂಕಿಯ ಉಪಯೋಗವನ್ನ ಕಾಣ್ತೇವೆ. ನೇಕಾರಿಕೆ, ಮನುಷ್ಯ ಮೂಲತಃ ಬಟ್ಟೆ ಬರೆ ತೊಡ್ತಾ ಇರಲಿಲ್ಲ. ಅಲೆಮಾರಿಯಾಗಿದ್ದ ಮನುಷ್ಯನಿಗೆ ತಾನು ಕೊಂದ ಪ್ರಾಣಿಯ ಚರ್ಮ ಅವನ ಆಧಾರ ಆಗಿತ್ತು, ವಸನ ಆಗಿತ್ತು, ವಸ್ತ್ರ ಆಗಿತ್ತು. ಆದ್ರೆ ಕಾಲಕ್ರಮೇಣ ಅವನು ನಾರಿನಿಂದ ಬಟ್ಟೆ ತಯಾರಿಸುವ ಕಲೆಯನ್ನ ಬೆಳೆಸಿಕೊಂಡ, ನಾರನ್ನ ಸಂಸ್ಕರಿಸುವುದನ್ನ ಕಂಡುಕೊಂಡ. ಆ ಮೂಲಕ ಪ್ರತಿ ವ್ಯಕ್ತಿ ಕೂಡ ಮರ್ಯಾದೆ ಮುಚ್ಚುವಷ್ಟು ಬಟ್ಟೆ ತೊಡುವುದನ್ನ ಆರಂಭಿಸಿದ. ನಾವೇ ನಮ್ಮ ದೇಶದ ಪ್ರಾಚೀನ ನಾಗರಿಕತೆಯ ಕಾಲಕ್ಕೆ ಹೋದ್ರೆ ಅಲ್ಲಿ ವಸನ ಮತ್ತು ವಸ್ತ್ರ ಎಂಬ ಒಂದು ಜೊತೆ ಬಟ್ಟೆ ತೊಡುವುದಿತ್ತು ಎನ್ನುವುದನ್ನ ನೋಡ್ತೇವೆ. ಹಾಗೆ ವಸತಿ ಆರಂಭ ಆಯಿತು. ಮನುಷ್ಯ ಅಲೆಮಾರಿಯಾಗಿದ್ದ, ಹರಿಯುವುದನ್ನ, ಹಾರುವುದನ್ನ ಹೊಡೆದು ತಿಂದು ಬದುಕ್ತಾ ಇದ್ದ. ಕಾಲಕ್ರಮೇಣ ಬೇಟೆ ಅವನಿಗೆ ಅಭ್ಯಾಸ ಆಯಿತು. ಆಗ್ಲೇ ಅವನಿಗೆ ಸಂಘ ಜೀವನದ ಕಲ್ಪನೆ ಬಂತು. ಹಾಗೆ ಮುಂದುವರಿದ ಮನುಷ್ಯ ತಾನು ವಾಸಿಸುವ ನೆಲೆಗಳನ್ನ ಕಂಡುಕೊಳ್ಳಿಕ್ಕೆ ಆರಂಭಿಸಿದ. ಚಪ್ಪಟಿ ಕಲ್ಲುಗಳ ಕೆಳಗೆ ನೆರಳಿನಲ್ಲಿ ಬದುಕುವುದನ್ನ ಕಲಿತ. ಮರಗಳ ಮೇಲೆ ಬದುಕುವುದರಿಂದ ಆರಂಭಿಸಿದ ಅವನು ಮರಗಳ ಪೊಟರೆಗಳಿಗೆ ಸೇರುವುದನ್ನ ಕಲಿತ. ಗುಹೆಗಳಲ್ಲಿ ಬದುಕುವುದನ್ನ ಕಲಿತ. ಕಾಲಕ್ರಮೇಣ ಸಾವಿರಾರು ವರ್ಷಗಳಲ್ಲಿ ಮನೆ ಕಟ್ಟಿಕೊಳ್ಳುವುದು ಆರಂಭ ಆಯಿತು. ನೀವು ಇವತ್ತು ಒಂದೊಂದು ಮನೆ ಹೊಂದಿದ್ದೇವೆ. ನಾವು ಯಾರು ಬೀದಿಯಲ್ಲಿ ಬದುಕುವವರಲ್ಲ. ಹಾಗಾಗಿ ಯೋಚಿಸಬೇಕು. ನಾಗರಿಕತೆಯ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಜೀವನಕ್ಕೆ ಏನು ಮೂಲ ಸೌಲಭ್ಯಗಳ ಅವಶ್ಯಕತೆ ಇದೆ. ಅದಕ್ಕೆ ಹಿರಿಯರು ಹೇಳ್ತಾರೆ ಹೊಟ್ಟೆ, ಬಟ್ಟೆ, ಕಟ್ಟೆ ಅಂತ. ನಾವು ಇದರಲ್ಲಿ ನೋಡುವುದು ಕೂಡ ಅದೇ. ಮೊದಲ ಸಂಗತಿ, ಹೊಟ್ಟೆಗಾಗಿ ಅವನು ಏನ್ ಮಾಡಿದ, ಆಹಾರ ಹುಡುಕೊಳ್ಳುವುದಕ್ಕೆ ಬೇಟೆಯೋ ಕೃಷಿಯೋ. ಅದಾದ ನಂತರ ಅವನು ಹೇಗೆ ಮರ್ಯಾದೆ ಮುಚ್ಚಿಕೊಳ್ಳುವುದಕ್ಕೆ ಬಟ್ಟೆ ತಯಾರಿಸುವುದನ್ನು ಆರಂಭಿಸಿದ. ಅದಾದ ನಂತರದಲ್ಲಿ ಒಂದು ಸರಿಯಾದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಮನೆ ಕಟ್ಟುವುದನ್ನು ಹೇಗೆ ಆರಂಭಿಸಿದ. ಕನ್ಸ್ಟ್ರಕ್ಷನ್ ಆಫ್ ಹೌಸಸ್, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್ ಅಂತ ಹೇಳ್ತೇವೆ. ಇವತ್ತು ಬಿಲ್ಡಿಂಗ್ಗಳು ಬಹುಮಹಡಿ ಆಗಿದೆ. ಆ ಕಾಲದಲ್ಲಿ ಜೋಪಡಿ ಮನೆಗಳನ್ನ ಕಟ್ಕೊಳ್ತಿದ್ದ. ಆ ಕಾಲ ಏನ್ ಬಂತು ಮಕ್ಕಳೇ? ನಿಮ್ಮ ಮನೆಗೆ ಹೋದಾಗ ಕೇಳಿ, ನಿಮ್ಮ ಮನೆಯಲ್ಲಿ ಅರ್ಧ ಶತಮಾನದ ಹಿಂದೆ ಹಂಚಿನ ಮನೆ ಇರಲಿಲ್ಲ. ಬದಲಿಗೆ ಏನ್ ಮನೆ ಇತ್ತು? ಸೋಗೆ ಮನೆ ಇತ್ತು, ಹುಲ್ಲಿನ ಮನೆ ಇತ್ತು. ಜನ ತಂಪಾಗಿ ಬದುಕ್ತಿದ್ರು. ಇವತ್ ನಾವು ಹಂಚಿನ ಮನೆಗೆ ಬಂದ್ವಿ, RCC ಬಂದ್ವಿ, ಸಿಮೆಂಟ್ ರೂಫಿಂಗಿಗೆ. ಅತಿಯಾದ ಸೆಕೆಯನ್ನು ಅನುಭವಿಸುವ ಸ್ಥಿತಿ ಬಂತು. ಒಂದು ಕಾಲಕ್ಕೆ ನಾಗರಿಕತೆಯ ಕಾಲದಲ್ಲಿ ಅವನು ತನ್ನ ಕಚ್ಚಾ ಸಾಮಗ್ರಿಯನ್ನು ಉಪಯೋಗಿಸಿ ಕಟ್ಟಿಕೊಂಡ ಮನೆ ಚಂದ ಇತ್ತು. ಇವತ್ತು ಚಂದ ಮನೆ ಕಟ್ಟಿಕೊಳ್ಳುವುದಕ್ಕೆ ಹೋಗಿ ನಾವೆಲ್ಲ ಫ್ಯಾನ್ ಉಪಯೋಗಿಸುವುದಕ್ಕೆ ಆರಂಭಿಸಿದ್ವಿ. ಅಲ್ಲಿ ಕೂಡ ಚಕ್ರದ ಕೆಲಸ ನೋಡ್ತೇವೆ. ನಮ್ಮ ಜೀವನ ಎಲ್ಲ ಓಡ್ತಾ ಇದೆ ಮಕ್ಕಳೇ. ಓಡುವಾಗ ಹಿಂದೇನಿತ್ತು,
ಹೇಗೆ ಓಡಿದ್ರು ಅವರು ನಮ್ಮನ್ನ ಇಷ್ಟು ಹಂತಕ್ಕೆ ತರೋದಕ್ಕೆ, ಅದನ್ನ ನೋಡುವಾಗ 2 ಚಕ್ರದ ಚಕ್ಕಡಿಗಳು ಬಂದವು ನಮ್ಮ ಜೀವನ ಆಧಾರವಾಗಿ. ದೆರ್ ಆರ್ ಕಾರ್ಡ್ಸ್. ಈ ಚಕ್ಕಡಿಗಳ ಬಳಕೆ ಆರಂಭ ಆದಾಗ ಸಾಗಾಣಿಕೆಗೆ ಸುಲಭ ಸಾಧ್ಯ ಆಯಿತು. ಇವತ್ತು ವೇಗದ ವಾಹನಗಳು ಬಂದ್ರೆ ಇಂತಹ ವೇಗದ ವಾಹನಗಳಿಗೆ ಕೂಡ ಚಕ್ಕಡಿಗಳು ಮೂಲಾಧಾರ ಎನ್ನುವುದನ್ನ ನಾವು ನೆನಪಿಟ್ಕೊಳ್ಬೇಕು. ನಮ್ಮ ದೇಶದಲ್ಲಿ ಇಂದಿಗೂ ಒಂದು ಸರ್ವೆ ಇದೆ, ಅತಿ ಹೆಚ್ಚು ಚಕ್ಕಡಿಗಳ ಬಳಕೆ ಮಾಡುವ ದೇಶ ನಮ್ಮದಾಗಿತ್ತು. ಇವತ್ತು ಸಾಗಾಣಿಕೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನ ಚಕ್ಕಡಿಗಳು ಉಳಿಕೆ ಮಾಡ್ತಿದ್ವು. ಇವತ್ತು ನಾವೆಲ್ಲ ವಾಹನ ಯುಗಕ್ಕೆ ಬಂದಿದ್ದೇವೆ, ಪೆಟ್ರೋಲಿಯಂ ಅನ್ನ ಅತಿ ಹೆಚ್ಚಾಗಿ ಬಳಸ್ಲಿಕ್ಕೆ ಆರಂಭಿಸಿದ್ದೇವೆ. ನಮ್ಮಲ್ಲಿದ್ದ ಚಕ್ಕಡಿಗಳು ಮಾಯ ಆಗಿವೆ. ಅವುಗಳ ಜಾಗದಲ್ಲಿ ಆಟೋ ಬಂದಿದೆ, ಅವುಗಳ ಜಾಗದಲ್ಲಿ ಪಿಕಪ್ಗಳು ಬಂದಿವೆ. ಇದೆಲ್ಲ ನಮ್ಮ ವಾತಾವರಣ ಕೆಡಿಸ್ತಾ ಇವೆ, ನಮ್ಮ ಬದುಕಿಗೆ ಆಧಾರ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಇನ್ನೊಂದು ದಿಸೆಯಲ್ಲಿ ಅದು ಅಪಾಯವೇ ಆಗಿದೆ. ನಮ್ಮ ವಿದೇಶಿ ವಿನಿಮಯವನ್ನ ನಷ್ಟ ಮಾಡ್ತಾ ಇದೆ ಅದು. ಹಾಗಾಗಿ ನಾವು ಎಣಿಸ್ಕೊಳ್ಬೇಕು. ಹಿಂದೆಲ್ಲ ಚಕ್ಕಡಿಗಳು, ನಾವೆಲ್ಲಿಗೋ ಹೋಗ್ತೇವೆ ಅಂದ್ರೆ ಚಕ್ಕಡಿಗಳಲ್ಲಿ ಹೋಗ್ತಿದ್ವಿ. ಯಾತ್ರೆ ಮಾಡ್ತಾರೆ ಅಂದ್ರೆ ಚಕ್ಕಡಿಗಳಲ್ಲಿ ಯಾತ್ರೆ ಮಾಡ್ತಿದ್ರು. ಎತ್ತುಗಳನ್ನ ಹೇರಳವಾಗಿ ಇದರಲ್ಲಿ ಬಳಸಿದ್ದನ್ನ ನಾವು ನೋಡ್ತೇವೆ. ಅಂತಹ ಚಂದ ದಿನಗಳನ್ನ ಕೇವಲ ಪುಸ್ತಕಗಳಲ್ಲಿ ನೋಡೋದು ಮಕ್ಕಳೇ ಈಗ. ಹಾಗಾಗಿ ಚಕ್ಕಡಿಗಳ ಬಳಕೆ ನಮ್ಮ ಸಂಸ್ಕೃತಿಯ ನಾಗರಿಕತೆಯ ಹಿನ್ನೆಲೆಯಾಯಿತು ಎನ್ನುವುದನ್ನ ಗಮನಿಸಬಹುದಾಗಿದೆ. ಸರ್, ಇದುವರೆಗೆ ಮಾನವ ತನ್ನ ನಾಗರಿಕತೆಯನ್ನ ರೂಪಿಸಿಕೊಳ್ಳುವಲ್ಲಿ ಕಾರಣವಾದಂತಹ ಹಲವು ಸಂಶೋಧನೆಗಳ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾ, ಹೇಗೆ ಬದಲಾವಣೆಗಳು ಮಾನವನ ಜೀವನಕ್ಕೆ ಮೇಲ್ನೋಟಕ್ಕೆ ಅನುಕೂಲಕರ ಅಂತ ಕಂಡ್ರು ಒಳಗಿಂದೊಳಗೆ ಆಂತರಿಕವಾಗಿ ಅವನನ್ನ ಸಾಕಷ್ಟು ತೊಂದರೆಗೆ ಈಡು ಮಾಡ್ತಾ ಇದ್ದಾವೆ ಅನ್ನೋದನ್ನ ಸೂಕ್ಷ್ಮವಾಗಿ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೂ ಹಿಂದಿನ ಮಾನವ ಹೇಗ್ ಮನೆ ಕಟ್ಕೊಂಡಿದ್ದ, ಆಗಿನ ಮನೆಗಳು ಹೇಗಿದ್ವು, ಪಾತ್ರೆಗಳು ಹೇಗಿದ್ವು, ಚಕ್ಕಡಿಗಳು ಹೇಗಿದ್ವು, ಬಹುಶಃ ಇವತ್ತು ಮಕ್ಕಳು ಅದನ್ನ ಚಿತ್ರದಲ್ಲಿ ನೋಡುವಂತಹ ಸಂದರ್ಭ ಬಂದಿದೆ. ಇವತ್ತು ಅವರು ತಮ್ಮ ಮನೆಗಳಲ್ಲಿ ತಮ್ಮ ಹಿರಿಯರನ್ನ ಕೇಳಿ ಅವುಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಸೂಚನೆಯನ್ನ ಕೂಡ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೀರಿ. ಹೀಗೆ ಅನೇಕ ಸಂಗತಿಗಳು. ಆರಂಭದಲ್ಲಿ ಮಾನವ ಮನೆಯನ್ನ ಕಟ್ಕೊಂಡ, ಬೆಂಕಿಯನ್ನ ಶೋಧ ಮಾಡ್ದ, ಆಯುಧಗಳನ್ನ ತಯಾರಿಸಿದ, ಮೀನು ಹಿಡಿಯುವಂತಹ ಬಲೆಯನ್ನ ಕಟ್ಕೊಂಡ, ಜೊತೆಗೆ ಅನೇಕ ಕಟ್ಟಡಗಳನ್ನ ಕಟ್ಟಿದ, ನೇಕಾರಿಕೆಯನ್ನ ಶುರು ಮಾಡ್ದ. ಇವೆಲ್ಲವುಗಳ ಮೂಲಕವಾಗಿ ನಾಗರಿಕತೆ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿತು. ಹಾಗೂ ನಾಗರಿಕತೆಯ ಬೆಳವಣಿಗೆಗೆ ಸಹಾಯವಾದಂತಹ ಸಂಶೋಧನೆಗಳು ಇವು ಮಾನವ ಮಾಡಿದ್ದು ಆರಂಭದಲ್ಲಿ ಅಂತ ನಾವು ತಿಳ್ಕೊಂಡಿದೀವಿ ಸರ್. ಈಗ ಎರಡನೆಯ ಪ್ರಶ್ನೆ, ಸಾಮಾನ್ಯ ಒಂದು ಮಾತಿದೆ ಸರ್, ತಿರುಗುವ ಚಕ್ರಗಳು ನಾಗರಿಕತೆಯನ್ನ ರೂಪಿಸಿದ್ವು. ನೀವು ಆಗ್ಲೇ ಚಕ್ರದ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ರಿ, ಹೇಗೆ ಆ ಚಕ್ರ ಅನೇಕ ವೃತ್ತಿಗಳಿಗೆ ಸಹಾಯಕವಾಗಿತ್ತು. ಇವತ್ತು ತಿರುಗುವ ಫ್ಯಾನ್ ಕೂಡ ಚಕ್ರಾಧಾರಿತವಾಗಿದೆ ಅನ್ನೋ ವಿಷಯವನ್ನ ಸೂಕ್ಷ್ಮವಾಗಿ ಹೇಳಿದ್ರಿ. ಆದರೂ ಇನ್ನೊಂದ್ಸಲ, ತಿರುಗುವ ಚಕ್ರಗಳು ನಾಗರಿಕತೆಯನ್ನ ರೂಪಿಸಿದ್ವು, ಇದರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಮನುಷ್ಯನ ಶೋಧದಲ್ಲಿ ತಿರುಗುವ ಚಕ್ರಗಳಿಗೆ ಅತ್ಯಂತ ಮಹತ್ವ ಇದೆ. ನಾವಿಂದ ಏನಾಗಿದ್ದೇವೆ ಅಂದ್ರೆ ಅದರ ಹಿಂದೆಲ್ಲ ಚಕ್ರ ಇದೆ. ಇನ್ನೂ ಆಳಕ್ಕೆ ಹೋದ್ರೆ ನಮ್ಮ ಕೈ ಬೆರಳುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಕೂಡ ಶಂಖ ಚಕ್ರಗಳಿವೆ. ಚಕ್ರ ಎನ್ನುವುದು ಬದಲಾವಣೆ, ಚಕ್ರ ಎನ್ನುವುದು ಪ್ರಗತಿ, ಚಕ್ರ ಎನ್ನುವುದು ನಾವು ಮುಂದಕ್ಕೆ ಹೋಗುವುದರ ಸೂಚಕ. ಅದು ಬಡಿಗ ಚಕ್ರವನ್ನ ಬಳಸಿದ, ಚಕ್ರದ ಮೂಲಕ ಬಡಿಗ ಸಾಧನಗಳನ್ನ ಸಿದ್ಧಪಡಿಸಿದ. ಈಗಲೇ ನಾವು ನೋಡಿದ ಚಕ್ಕಡಿ ಗಾಡಿ, ಅಂತಹ ಗಾಡಿಗಳನ್ನು ತಯಾರಿಸುವಾಗ ಆ ಬಡಿಗ ಯೋಚಿಸಿದ್ದು ಚಕ್ರ ಸುಲಭವಾಗಿ ಹೇಗೆ ತಿರುಗಬೇಕು ಅಂತ. ತಿರುಗುವ ಮೂಲಕ ಅದು ಒಂದೂರಿಂದ ಒಂದೂರಿಗೆ ಸಂಪರ್ಕವನ್ನ ಕಲ್ಪಿಸಲಾರಂಭಿಸಿತು. ಆ ಕಾಲಕ್ಕೆ ಕಲ್ಪನೆಗಳು ದೊಡ್ಡದು, ಅದು ಆಲೋಚನೆಗಳು ತುಂಬಾ ಆಳವಾದದ್ದು. ನಾವೆಲ್ಲ ಇವತ್ತು ಇದ್ದದ್ದನ್ನ ಬಳಸ್ಕೊಂಡು ಬದುಕ್ತಿದ್ದೇವೆ ಅಷ್ಟೇ. ನಮ್ಗೆ ಯಾರಿಗೂ ಶೋಧ ಮಾಡುವ ಅವಸರ ಇಲ್ಲ, ಅಥವಾ ಅಂತಹ ವ್ಯವಧಾನ ಕೂಡ ನಮ್ಮಲ್ಲಿ ಕಮ್ಮಿ ಆಗ್ತಾ ಇದೆ. ಬಡಿಗ, ಇವತ್ತು ಬಡಿಗ ವೃತ್ತಿಯೇ ದೂರವಾಗ್ತಿದ್ದ ಕಾಲದಲ್ಲಿದ್ದೇವೆ. ಕಾರಣ ಇಷ್ಟೇ, ಬಡಿಗನಿಗೆ ಬೇಕಾದ ಸಲಕರಣೆಗಳು, ಸಾಧನಗಳು ಇನ್ನಿತರ ಔದ್ಯಮಿಕ ವ್ಯವಸ್ಥೆಯಲ್ಲಿ ಬಂದುಬಿಟ್ಟಿವೆ. ನಾವು ಬದಲಿ ವ್ಯವಸ್ಥೆಯತ್ತ ಹೋಗ್ತಿದ್ದೇವೆ. ನಮ್ಮ ಸುತ್ತಲಿದ್ದ ಕಟ್ಟಿಗೆಯನ್ನ ಸದ್ವಿನಿಯೋಗ ಮಾಡಿಕೊಳ್ಳುವ ವಿಧಿ ವಿಧಾನವೇ ಬಡಿಗ ವೃತ್ತಿಯಾಗಿತ್ತು. ಚಕ್ರದ ಮೂಲಕ ಅವನು ತನ್ನ ವೃತ್ತಿಯನ್ನ
ಆರಂಭಿಸಿದೆ. ಯಾವುದೋ ಒಂದು ಆಯುಧ ಅವನಿಗೆ ಕಾಯಿಸಬೇಕಾಗಿದೆ ಅಂದ್ರೆ ಅಲ್ಲಿ ತಿಥಿ ಅಂತ ಒಂದು ಸಾಧನ. ನಾವ್ಯಾರು ಈಗ ಹೋಗಿ ನೋಡಿಲ್ಲ ಅಲ್ಲಿ ಆಚಾರಿ ಏನ್ ಮಾಡ್ತಾನೆ. ಬಡಿಗ ಅಂದ್ರೆ ನಮ್ಮಲ್ಲಿ ವ್ಯಾವಹಾರಿಕ ಭಾಷೆಯಲ್ಲಿ ಆಚಾರಿ. ಆ ಬಡಿಗ ವೃತ್ತಿ ಮಾಡುವವನು ನೇಗಿಲಿನ ಹಲ್ಲುಗಳನ್ನ ಮಾಡಿಕೊಡ್ತಿದ್ದ. ನಮಗೆ ಕೃಷಿಗೆ ಬೇಕಾದ ಕತ್ತಿ, ಕುಟಾರೆ, ಪಿಕಾಸು, ಹಾಕೆ, ಹಾರೆ ಈ ಎಲ್ಲವನ್ನ ಅವನು ಸಿದ್ಧಪಡಿಸಿ ಕೊಡ್ತಿದ್ದ. ಅದೊಂದು ಅತ್ಯಂತ ಉಪಯುಕ್ತವಾದ ಅವನ ವೃತ್ತಿ ಆಗಿತ್ತು. ಅಂತಹ ವೃತ್ತಿ ಗೌರವವನ್ನ ನಾವಿವತ್ತು ಪೂರ್ತಿ ಮರ್ತವಿ. ಕೃಷಿ ಯಾಂತ್ರೀಕೃತ ಆಯ್ತು. ನಮಗೆ ಸುಲಭ ಸಾಧ್ಯವಾದದ್ದನ್ನ ನಾವು ಯಂತ್ರಗಳ ಮೇಲೆ ಹಾಕೊಂಡು ಕುಳಿತುಕೊಂಡ್ವಿ. ಇದರಿಂದ ನಷ್ಟನೂ ಜಾಸ್ತಿ, ಇದರಿಂದ ಒತ್ತಡ ಕೂಡ ಜಾಸ್ತಿ ಎನ್ನುವಂತಾಗಿದೆ. ಇನ್ನೊಂದು ದೊಡ್ಡ ವೃತ್ತಿ ಇತ್ತು ಕುಂಬಾರಿಕೆ. ಸಿಂಧು ನಾಗರಿಕತೆಗೆ ಹೋದ್ರೆ ನಾವು ಶೋಧ ಮಾಡುವಾಗ ಅಲ್ಲಿ ಸಿಕ್ಕ ದೊಡ್ಡ ಸಂಗತಿಯೇ ಮಡಿಕೆಗಳು, ಆ ಮಡಿಕೆ ಚೂರುಗಳು, ಆ ಮಡಿಕೆಗಳನ್ನ ಹೇಗೆ ವಿನ್ಯಾಸಗೊಳಿಸಿದ ಎನ್ನುವುದು. ಕುಂಬಾರಿಕೆಗೆ ಇಂದು ಕೂಡ ಗೌರವ ಇದೆ. ನಾವಿವತ್ತು ಬೇಸಿಗೆ, ಬಿರು ಬೇಸಿಗೆ ಅಂದ್ರೆ ತಂಪಾದ ನೀರು ಬೇಕಾದ್ರೆ ಅದಕ್ಕೆ ಬಡವರ ಫ್ರಿಡ್ಜ್ ಎಂದೇ ಕರೀತಾರೆ. ನೀರಿನ ಹೂಜಿಗಳನ್ನ ಬಳಸ್ತಾ ಇದ್ದೇವೆ. ಅಂತಹ ಹೂಜಿ ಸಿದ್ಧ ಮಾಡ್ಬೇಕಂದ್ರೆ ಕುಂಬಾರ ಬೇಕು. ಕುಂಬಾರನ ಮಡಿಕೆ ಅಂತ ನಾವು ಹೇಳ್ತೇವೆ. ನಮ್ಮ ದಿನನಿತ್ಯದ ಆಹಾರ ತಯಾರಿ ಮಾಡುವುದಕ್ಕೆ ಬಹುಕಾಲದವರೆಗೂ ಮಾನವ ಬಳಸಿದ್ದು, ಬಹುಕಾಲ ಅಂದ್ರೆ ಏನು, ಸುಮಾರು 10,000 ವರ್ಷಗಳವರೆಗೆ ಕುಂಬಾರನ ಮಡಿಕೆಯೇ ಇತ್ತು. ಆ ವೃತ್ತಿಗೆ ಗೌರವ ಇತ್ತು. ಕುಂಬಾರಿಕೆ ಅಂತ ಅದನ್ನ ನಾವು ಕರಿತೀವಿ. ಅದರೊಟ್ಟಿಗೆ ಕಮ್ಮಾರಿಕೆ ಬೆಳೆದಿತ್ತು. ಆಗ್ಲೇ ಹೇಳಿದ ಹಾಗೆ ನಮ್ಮ ಸಾಧನಗಳನ್ನ ಸಿದ್ಧಪಡಿಸುವಾಗ, ಕಬ್ಬಿಣದ ಸಾಧನಗಳನ್ನ ಸಿದ್ಧಪಡಿಸುವಾಗ ಕಮ್ಮಾರರ ಕೆಲಸ ದೊಡ್ಡದಿತ್ತು. ಕಾಯಿಸಿ ಹಣಿಯುವವನು ಕಮ್ಮಾರನಾದ ಅಂತ ವಚನಕಾರರು ಹೇಳ್ತಾರೆ. ಹಾಗೆ ನೇಕಾರಿಕೆ ಆಗ್ಲೇ ನೋಡಿದ್ವಿ, ಅದನ್ನ ನೂಲುವುದು. ನಾವಿವತ್ತು ಮರ್ಯಾದೆ ಮುಚ್ಚುವಷ್ಟು ಬಟ್ಟೆ ಹೊಂದುವ ಕಷ್ಟದ ಕಾಲದಲ್ಲಿದ್ವಿ. ಆದ್ರೆ ಇವತ್ತು ಬೇಕಷ್ಟು ಬಟ್ಟೆ ಸಿಗ್ತದೆ. ಆ ಬಟ್ಟೆ ಸಿಗುವುದಕ್ಕೆ ಕಾರಣ ಮೂಲತಃ ನೇಕಾರನ ವೃತ್ತಿ ಎನ್ನುವುದನ್ನ ನಾವು ನೋಡ್ಬೇಕು. ನೂಲನ್ನ ತೆಗೆದು ನೇಯ್ಗೆ ಮಾಡಿ ನೇಕಾರಿಕೆಯಲ್ಲಿ ಬಟ್ಟೆ ಸಿದ್ಧಪಡಿಸಿ ಮನೆ ಮನೆಗೆ ಆ ಬಟ್ಟೆ ತಲುಪಿಸುವ ಕಾರ್ಯ ಹಿಂದೆ ಇತ್ತು. ಇವತ್ತು ನಮಗೆ ಕ್ಲಾತ್ ಸ್ಟೋರ್ಸ್ ಗಳು ಬಂದಿವೆ. ನಮ್ಗೆ ಯಾರಿಗೂ ಅದರ ಬಿಸಿ ಇಲ್ಲ. ನನ್ನನ್ನು ಸೇರಿಸಿ ನನ್ನ ವಯಸ್ಸಿನ ಆ ಸಣ್ಣ ವಯಸ್ಸಿನಲ್ಲಿ, ನಮ್ಮ ಸಣ್ಣ ವಯಸ್ಸಿನಲ್ಲಿ ಮನೆಯಲ್ಲಿ 2 ಅಂಡರ್ವೇರ್ ಇರುವುದು ಕಷ್ಟ ಇತ್ತು ಒಬ್ಬೊಬ್ಬರಿಗೆ. ಮತ್ತೆ ಮನೆಯಲ್ಲಿ 4 ಜನ ಇದ್ರೆ ಎಲ್ಲರಿಗೂ ಒಂದೇ ತರ ಬಟ್ಟೆ ಬೇಕಾಗಿತ್ತು, ಬರ್ತಿತ್ತು. ಬೇರೆ ವೆರೈಟಿ ಇರ್ಲಿಲ್ಲ. ಇವತ್ತು ಹಾಗಿಲ್ಲ. ಅವನ್ ತಂದದ್ ನಾನ್ ತರೋದಿಲ್ಲ. ಯಾಕಂದ್ರೆ ಇವತ್ತು ಅದು ಬದಲಾವಣೆ ಆಗಿದೆ. ನೇಕಾರಿಕೆ ಕೂಡ ಯಾಂತ್ರೀಕೃತ ಆಗಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗುವುದಕ್ಕೆ ನಮ್ಮ ಪೂರ್ವಜರು ಕೊಟ್ಟ ನೇಕಾರಿಕೆಯ ಬುನಾದಿ ಕಾರಣ. ಅದನ್ನ ಮಕ್ಕಳೇ ನೆನ್ಪಿಡ್ಬೇಕು. ದ ಕೊಟೇಶನ್ ಮೂವಿಂಗ್ ವೀಲ್ಸ್ ಮೇಡ್ ದ ಸಿವಿಲೈಸೇಷನ್. ನಾಗರಿಕತೆಯು ಚಕ್ರದ ಚಲನೆಯ ಮೇಲೆ ನಿಂತಿದೆ ಎನ್ನುವುದನ್ನ ನಾವು ಗಮನಿಸಬೇಕಾಗಿದೆ. ದ ಇನ್ವೆನ್ಷನ್ ಆಫ್ ಮೂವಿಂಗ್ ವೀಲ್ ಬೈ ಮ್ಯಾನ್ brought major change in the profession of potter, carpenter, blacksmith, rope maker and transport system. ಹಗ್ಗ ಹೆಣೆಯುವುದು ಕೂಡ ಒಂದು ಕಲೆ. ಅದನ್ನು ಕೂಡ ಚಕ್ರದ ಮೂಲಕವೇ ಸಿದ್ಧಪಡಿಸಲಾಗ್ತಿತ್ತು. ಎಲ್ಲ ಸಂಗತಿಗಳು ನಿಮ್ಗೆ ಆಸಕ್ತಿ ಇದ್ರೆ ನಾವು ಮುಂದಿನ ಹಂತದಲ್ಲಿ ನಮ್ಮ ಬಳಿ ಬಂದ್ರೆ ಇನ್ನು ಹೆಚ್ಚು ವಿವರಗಳನ್ನ ಅದಕ್ಕೆ ನೀಡಬಹುದಾಗಿದೆ. ಇಲ್ಲಿ ಸಮಯ ಮಿತಿಯಲ್ಲಿ ನಾವು ವಿಷಯವನ್ನಷ್ಟೇ ನಿಮಗೆ ಕೇಳಿಸ್ತೇವೆ ಅಷ್ಟೇ. ಇಂತಹ ಅಂಶಗಳನ್ನ ಕುತೂಹಲ ಇದ್ದವರು ಹೆಚ್ಚು ಕಲಿಯುವುದಕ್ಕೆ ಅವಕಾಶ ಇದೆ. ಸರಿಗ ತಿರುಗುವ ಚಕ್ರಗಳು ಮಾನವನ ನಾಗರಿಕತೆಯನ್ನ ರೂಪಿಸಿದ್ವು. ಏನೆಲ್ಲ ವೃತ್ತಿಗಳಿದ್ದಾವೆ, ನೇಕಾರಿಕೆ, ಕುಂಬಾರಿಕೆ, ಕಮ್ಮಾರಿಕೆ, ಬಡಗಿತನ, ಹಾಗೂ ವಿಶೇಷವಾಗಿ ಇವತ್ತಿನ ಸಾರಿಗೆ ವ್ಯವಸ್ಥೆ, ಇವೆಲ್ಲವುದರ ಹಿಂದೆ ಚಕ್ರದ ಪ್ರಾಮುಖ್ಯತೆಯನ್ನ ಸವಿವರವಾಗಿ ತಿಳಿಸಿಕೊಟ್ಟಿದಿರಿ. ಈಗ ತಿರುಗುವ ಚಕ್ರಗಳು ನಾಗರಿಕತೆಯನ್ನ ರೂಪಿಸಿದ ಹಾಗೆ ಕೃಷಿ ಕೂಡ ಮನುಷ್ಯನ ನಾಗರಿಕತೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿತು. ಆರಂಭದಲ್ಲಿ ನಾಗರಿಕತೆ ರೂಪುಗೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನ ಕೃಷಿ ವಹಿಸಿತು. ಕೃಷಿಯಿಂದಾಗಿ ಅಲೆಮಾರಿಯಾಗಿದ್ದಂತಹ ಮಾನವ ಒಂದು ಕಡೆ ನೆಲೆಸಿದ ಅಂತ ಹೇಳ್ತಾರೆ. ಕೃಷಿ ಮನುಷ್ಯನನ್ನ ಮಣ್ಣಿನ ಮಗನಾಗಿಸಿತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆಯನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು. ಕೃಷಿ ಮನುಷ್ಯನನ್ನ ಮಣ್ಣಿನ ಮಗನನ್ನಾಗಿಸಿತು, ಯಾವ ರೀತಿಯಲ್ಲಿ, ಅದು ಹೇಗೆ ಅಂತ. ಹೌದು, ಕೃಷಿ ನಮ್ಮ ಜೀವನಾಧಾರ ಎಂದು ನಾವು ಹೇಳ್ಕೊಳ್ತೇವೆ. ನಮಗೆ ಆಹಾರ ಸಿದ್ಧಪಡಿಸುವ ಮೊದಲ
ಚಟುವಟಿಕೆ ಆರಂಭ ಆದದ್ದು ಮನುಷ್ಯನಿಂದ 6000 ವರ್ಷಗಳ ಹಿಂದೆ ಭೂಮಿಯನ್ನ ಉಳುಮೆ ಮಾಡುವುದರ ಮೂಲಕ. ಇವತ್ತು ನಮಗೆ ಗೊತ್ತಿಲ್ಲ ಭತ್ತ ಎಲ್ಲಿಂದ ಬರ್ತದೆ. ಬೆಂಗಳೂರಿನ RCC ಕಟ್ಟಡಗಳ ಆ ಮಹಾಸಮುದ್ರದಲ್ಲಿ ಯಾರಿಗೂ ಗೊತ್ತಿಲ್ಲ ಯಾವ ಆಹಾರದ ಬೆಳೆ ಎಲ್ಲಿ ಬೆಳೆಯಲಾಗ್ತದೆ, ಹೇಗೆ ಬೆಳೀತಾರೆ, ಯಾರು ಆ ಮಣ್ಣಲ್ಲಿ ಬದುಕ್ತಾರೆ, ಗೊತ್ತಿಲ್ಲ ನಮ್ಗೆ. ಆ ಗೊತ್ತಿಲ್ಲದೆ ಇದ್ದದ್ದನ್ನ ಗೊತ್ತು ಮಾಡ್ಕೊಂಡ್ರೆ ಮಾತ್ರ ನಾವು ಇತಿಹಾಸ ಓದಿದ್ದು ಸಾರ್ಥಕ ಆಗ್ತದೆ, ನಾವು ಭಾರತದ ಭೂಮಿಯಲ್ಲಿ ಬದುಕಿದ್ದು ಸಾರ್ಥಕ ಆಗ್ತದೆ. ನಾವು ನಮ್ಮ ಹಿರಿಯರನ್ನ ನೆನೆಸ್ಕೊಂಡ್ರೆ ಮಾತ್ರ ನಮ್ಮ ಬದುಕಿಗೆ ಒಂದು ಅರ್ಥ ಬರ್ತದೆ. ಆ ದಿಸೆಯಲ್ಲಿ ಕೃಷಿ ಪ್ರಧಾನ ದೇಶವಾದ ನಮ್ಮ ದೇಶದಲ್ಲಿ ಮನುಷ್ಯನ ಜೀವನ ಶೈಲಿ ಕೃಷಿ ಆಧರಿಸಿಯೇ ಬದಲಿಸಿತು ಅಂತ ನಾವು ನೋಡ್ತೇವೆ. ಕೃಷಿ ಜೀವನಾಧಾರ. ಅದು ಮೊದಲನೇದಾಗಿ ಮನುಷ್ಯ ಒಂದ್ ಕಡೆ ನೆಲೆ ನಿಂತ, ಅದಕ್ಕೆ ನೆಲೆ ನಿಲ್ಲುವುದಕ್ಕೆ ಅವನು ಆಯ್ದುಕೊಂಡದ್ದನ್ನ ಮುಂದಿನ ಹಂತದಲ್ಲಿ ನಾವು ಓದ್ತೇವೆ. ಯಾವ ನೆಲೆಯನ್ನ ಆಯ್ದುಕೊಂಡ ಅವನು, ಯಾಕೆ ನದಿ ತೀರಗಳನ್ನೇ ಆಯ್ದುಕೊಂಡ, ಅಲ್ಲಿನ ಫಲವತ್ತತೆ ಅವನಿಗೆ ಹೇಗೆ ಕಡಿಮೆ ಶ್ರಮದಲ್ಲಿ ಹೆಚ್ಚನ್ನು ಉತ್ಪಾದಿಸುವುದಕ್ಕೆ ಅವಕಾಶ ಮಾಡಿತ್ತು, ಎಲ್ಲ ಸಂಗತಿಗಳ ವಿವರ ಮತ್ತೆ ಮತ್ತೆ ಓದ್ತೇವೆ. ಅದರ ನಡುವೆ ಇವತ್ತು ಮಣ್ಣನ್ನ ಹದಗೊಳಿಸಿ ಅಲ್ಲಿ ತನಗೆ ಬೇಕಾದ ಆಹಾರದ ಬೆಳೆಗಳನ್ನ ಬೆಳೆದು ತನ್ನ ಜೀವಿತವನ್ನ ಕಳೆಯುವುದಕ್ಕೆ ಅವನು ಸಂಕಲ್ಪ ಮಾಡಿದ. ಅವನು ನೆಲೆಸಿದ್ದು ಮಣ್ಣಿನ ಮೇಲೆ, ಅವನು ನೆಲೆಸಿದ್ದು ಕೃಷಿ ಭೂಮಿಯಲ್ಲಿ, ಅವನು ನೆಲೆಸಿದ್ದು ಆಹಾರದ ಬೆಳೆಗಳನ್ನ ಬೆಳೆಯುವ ಮೂಲಕ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ. ಅದರೊಟ್ಟಿಗೆ ಅವನೊಟ್ಟಿಗೆ ನಮ್ಮ ನೆಲದಲ್ಲಿ ಬಂದ ಪ್ರತಿ ಜೀವಿ ಮನುಷ್ಯ ಪ್ರಾಣಿಗಳನ್ನ ತನ್ನೊಟ್ಟಿಗೆ ಇಟ್ಕೊಂಡಿದ್ದ. ಪ್ರಾಣಿಗಳು ಅವನ ಜೀವನಾಧಾರವೇ ಆಗಿದ್ವು. ಅರೌಂಡ್ 6000 BC, men made the most important discovery of the cultivation of land, which brought a great change in the way of their living. Agriculture bound the man to the soil, assured him food throughout the year and fodder for his animals. ಅವನ ಪ್ರಾಣಿಗಳಿಗೆ ಮೇವು ಸಿಕ್ಕಿತು, ಅವನಿಗೆ ಆಹಾರ ಸಿಕ್ಕಿತು. ಅಂದ್ರೆ ನಾವು ಯೋಚಿಸಬೇಕಾದದ್ದು, ಇವತ್ತು ಎಲ್ಲೇ ಬದುಕ್ತಿದ್ರು ರೈತ ಭೂಮಿಯಲ್ಲಿ ಬೆಳೆದ, ಮಣ್ಣಲ್ಲಿ ಬೆಳೆದ ಆ ಆಹಾರ ಪದಾರ್ಥಗಳಿಂದಲೇ ನಮ್ಮ ಜೀವಿಕೆ ಇದೆ. ನಾವು ಜೀವಿಸಬೇಕು ಅಂದ್ರೆ ಆಹಾರ ಬೇಕು, ಆಹಾರ ಬೇಕು ಅಂದ್ರೆ ಅದು ಮಣ್ಣಲ್ಲೇ ಬೆಳೆದಿರಬೇಕು. ಆ ಮಣ್ಣಲ್ಲಿ ಬೆಳೆದದ್ದನ್ನ ಸಂಸ್ಕರಿಸಿ ನಾವು ಉಪಯೋಗಿಸಿರ್ಬೋದು ಅಷ್ಟೇ. ಅದಕ್ಕೆ ಮಕ್ಕಳೇ ನೆನಪಿಡಿ, ಯಾರು ಕೃಷಿ ಮಾಡ್ತಾನೆ ಅವನು ಅತ್ಯುತ್ತಮ ಜೀವನ ಕಲ್ಪಿಸಿಕೊಂಡಿದ್ದಾನೆ, ಅವನಿಗೆ ಅತಿ ಹೆಚ್ಚು ಗೌರವ ಇದೆ. ಯಾರು ನೌಕರಿ ಮಾಡ್ತಾರೆ ಅದು ಕನಿಷ್ಠ ಅಂತ ಇವತ್ತು ಭಾವಿಸಲಾಗಿದೆ. ಇದಕ್ಕೆ ಪ್ರಾಚೀನರು ಹೇಳಿದ ಮಾತೇ ಇದೆ, ಕೃಷಿ ಅತ್ಯಂತ ಶ್ರೇಷ್ಠ, ಅನ್ನ ಕೊಡುವ ಕೆಲಸ ಅದು. ನಾನು ಬೆಳೆದ ಬೆಳೆ ನನ್ನ ಹೊಟ್ಟೆ ತುಂಬಿಸಿತು ಅಲ್ಲ, ದೇಶದ ಜನರ ಹೊಟ್ಟೆ ತುಂಬಿಸಿತು. ಆ ಕಾರಣಕ್ಕಾಗಿ ಕೃಷಿಕನಿಗೆ ಇಂದು ಗೌರವ ಇದೆ, ಹಿಂದೆ ಕೂಡ ಇತ್ತು, ಮುಂದೆ ಕೂಡ ಇನ್ನೂ ಜಾಸ್ತಿ ಗೌರವ ಬರ್ತದೆ, ಅದರಲ್ಲಿ ಅನುಮಾನ ಇಲ್ಲ. ಈಗ ನಮ್ಮ ಮಕ್ಕಳಿಗೆ ಅಕ್ಕಿ ಎಲ್ಲಿಂದ ಬರುತ್ತೆ ಅಥವಾ ಎಲ್ಲಿ ಸಿಗತ್ತೆ ಕೇಳಿದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗತ್ತೆ ಅಂತ ಹೇಳುವ ಪರಿಸ್ಥಿತಿ ಇದೆ. ಬಹುಶಃ ಒಬ್ಬ ರೈತ ಅದನ್ನ ತನ್ನ ಕೃಷಿ ಭೂಮಿಯಲ್ಲಿ ಸಾಕಷ್ಟು ಆ ಮಣ್ಣಿನ ಒಡನಾಟದಿಂದ ಅದನ್ನ ಬೆವರು ಹರಿಸಿ ಆ ಕೃಷಿಯನ್ನ ಮಾಡ್ತಾನೆ, ಬೆಳೆಯನ್ನ ಉತ್ಪಾದಿಸ್ತಾನೆ ಅನ್ನುವ ಆ ಪರಿಕಲ್ಪನೆಯು ಇವತ್ತಿನ ಮಕ್ಕಳಿಗೆ ಇಲ್ಲದೆ ಇರುವ ಸಂದರ್ಭದಲ್ಲಿ ಕೃಷಿ ಇವತ್ತಿನ ಆಧುನಿಕತೆಯ ಬುನಾದಿಯಾಗಿತ್ತು. ಆ ಕೃಷಿಯಿಂದಾಗಿಯೇ ಮನುಷ್ಯ ಒಂದು ಕಡೆ ನೆಲೆ ನಿಂತ. ಇವತ್ತಿನ ಎಲ್ಲ ಸಾಧನೆಗಳ ಹಿಂದೆ ಕೃಷಿ ಇದೆ. ಕೃಷಿಯ ಜೊತೆಗೆ ಆ ಭೂಮಿ ತಾಯಿಯ ಜೊತೆಗೆ ಅವನ ಒಡನಾಟ ಹೆಚ್ಚಾಯಿತು, ಅವನ ಪ್ರಾಣಿಗಳಿಗೆ ಮೇವು ಸಿಕ್ತು, ಅವನಿಗೂ ಮೇವು ಸಿಕ್ತು. ಹಾಗಾಗಿ ಅವನು ಒಂದು ಮಣ್ಣಿನ ಮಗನಾಗಿ ಮಾರ್ಪಟ್ಟ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಯುವ ಸಮುದಾಯ ಕೃಷಿಯಿಂದ ದೂರ ಹೋಗ್ತಾ ಯಾಂತ್ರಿಕತೆಯತ್ತ ಒಗ್ಕೊಳ್ತಾ ಇದೆ ತನ್ನ ತಾನು. ಹಾಗೂ ಅದರ ಅನೇಕ ದುಷ್ಪರಿಣಾಮಗಳನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಮತ್ತೆ ಪುನಃ ಕೃಷಿ ಭಾರತದಲ್ಲಿ ನಮ್ಮ ಚೈತನ್ಯವನ್ನ ಪಡೆಯುವ ಅವಶ್ಯಕತೆ ಇದೆ. ಈ ದಿಶೆಯಲ್ಲಿ ಕೂಡ ಈ ಪಾಠ ಮಕ್ಕಳಿಗೆ ಒಂದು ಸೂಕ್ಷ್ಮ ಸಂದೇಶವನ್ನ ಕೊಡುತ್ತೆ. ಮತ್ತೊಮ್ಮೆ ನಾವು ಕೃಷಿಯಲ್ಲಿ ತೊಡಗಿಕೊಳ್ಳುವ ಮೂಲಕ ಮಣ್ಣಿನ ಮಕ್ಕಳಾಗ್ಬೇಕು ಅಂತ. ಈಗ ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆಯನ್ನ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ಹಾಗೂ ನಮ್ಮ ಮಕ್ಕಳಿಗೆ ಅದನ್ನ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಮುಂದೆ ನಾಗರಿಕತೆಗಳ ಅಧ್ಯಯನವನ್ನ ಮಾಡ್ಲಿಕ್ಕಿದೀವಿ. ಈಜಿಪ್ಟ್ ನಾಗರಿಕತೆ, ಮೆಸ್ಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಹೀಗೆಲ್ಲ. ಆ ನಾಗರಿಕತೆಗಳಿಗೆ ಹೋಗುವ ಪೂರ್ವದಲ್ಲಿ ನಾವು ಬಹುತೇಕ ಸಂದರ್ಭದಲ್ಲಿ ಈ ನಾಗರಿಕತೆ ಹಾಗೂ ಸಂಸ್ಕೃತಿ ಈ ಎರಡೂ ಶಬ್ದಗಳನ್ನ ಕೆಲವೊಮ್ಮೆ
ಸಮನಾರ್ಥಕ ಪದಗಳು ಅಥವಾ ಪರ್ಯಾಯ ಪದಗಳು ಅನ್ನುವ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಹಾಗಾದ್ರೆ ಈ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವೆ ಏನು ವ್ಯತ್ಯಾಸ ಇದೆ, ಅವುಗಳ ಅರ್ಥ ಏನು, ವ್ಯಾಖ್ಯಾನ ಏನು, ಇವುಗಳನ್ನ ಕೂಡ ನೀವು ಈ ಭಾಗದಲ್ಲಿ ತಿಳಿಸ್ಕೊಡ್ಬೇಕು, ನಮ್ಮ ಮಕ್ಕಳಿಗೆ ಅವುಗಳ ಸ್ಪಷ್ಟ ಪರಿಕಲ್ಪನೆಯನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ನಾನೀಗ ಕೇಳ್ಕೊಳ್ತಾ ಇದ್ದೀನಿ ಸರ್. ನಾಗರಿಕತೆ ಹಾಗೂ ಸಂಸ್ಕೃತಿಗಳ ಅರ್ಥ ಹಾಗೂ ವ್ಯತ್ಯಾಸ. ನಾಗರಿಕತೆ ನಮ್ಗೆ ಮೇಲ್ನೋಟಕ್ಕೆ ಅನಿಸುವುದು ನಗರ ಜೀವನ ಅಂತ. ಸಂಸ್ಕೃತಿ ಇವತ್ತು ಹೇಳ್ತಾರೆ ಸಂಸ್ಕೃತಿ ಕಳೆದು ಹೋಗಿದೆ ಅಂತ. ಆ ಸಂಸ್ಕೃತಿ ಅಂತರ್ಗತವಾದದ್ದು, ನಾಗರಿಕತೆ ಹೊರನೋಟಕ್ಕೆ ಕಾಣಿಸುವಂಥದ್ದು. ಒಂದು ಮಾತು ಹೇಳ್ತಾರೆ, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಅಂತ. ಯಾವ ವ್ಯಕ್ತಿ ತಗ್ಗಿ ಬಗ್ಗಿ ನಡೀತಾನೆ, ಹಿರಿಯರ ಸೇವೆ ಮಾಡ್ತಾನೆ, ಆ ಎರಡು ಕೆಲಸ ಮಾಡಿದ್ರೆ, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ, ಅವನ ಆಯಸ್ಸು ದೀರ್ಘ ಆಗ್ತದೆ. ಆಯುರ್ ವಿದ್ಯಾ ಯಶೋ ಬಲಂ, ಅವನಿಗೆ ವಿದ್ಯೆ ಸಿದ್ಧಿಸ್ತದೆ, ಅವನು ಜೀವನದಲ್ಲಿ ಯಶಸ್ವಿ ಆಗ್ತಾನೆ, ಅವನು ಬಲವಂತನಾಗ್ತಾನೆ. ಮಕ್ಕಳೇ, ಯೋಚನೆ ಮಾಡಿ, ನಾಗರಿಕ ಬದುಕಿನ ಅತ್ಯುಚ್ಚ ಮಟ್ಟದಲ್ಲಿ ನಾವಿದ್ದೇವೆ ಇವತ್ತು. ನಾಗರಿಕತೆ ವಿಶಾಲ ಅರ್ಥದಲ್ಲಿ ಹೇಳ್ತಾರೆ, ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಮಾನವನ ಸಮಾಜ ಅಂತ, ಮಾನವ ಸಮಾಜ ಅಂತ. ಇವತ್ತು ಸಮಾಜ ಜೀವಿಗಳು ನಾವು, ನಾಗರಿಕರು ಅಂತ ನಾವು ಎಣಿಸ್ಕೊಳ್ತೇವೆ. ಹಳ್ಳಿಗಳಲ್ಲಿ ಇನ್ನೂ ಕೂಡ ನಾಗರಿಕ ಜೀವನ ಇದೆ, ನೆನ್ಪಿಡಿ. ಅದೇ ನಾವು ಪೇಟೆ ಪಟ್ಟಣಗಳನ್ನ ನೋಡಿದ್ರೆ, ಪಕ್ಕದ ಮನೆಯವನಿಗೆ ಏನೋ ಅವಘಡ ಆಗಿದೆ ಆದ್ರೆ ಈಚೆ ಮನೆಯವನಿಗೆ ಗೊತ್ತಿಲ್ಲ. ಅಲ್ಲ, ಯಾರಿಗೋ ಕಷ್ಟ ಆದ್ರೆ ಅಲ್ಲಿ ನಾವು ನಿಂತು ಅವನನ್ನು ಉಪಚರಿಸುವ ವ್ಯವಧಾನ ಇಲ್ಲ. ಯಾಕೆ ಹೀಗೆ ಅಂದ್ರೆ, ಇದನ್ನ ನಾವು ಆಧುನಿಕ ನಾಗರಿಕತೆ ಅಂತ ಕರೆದುಕೊಳ್ತೇವೆ. ನಾಗರಿಕ ಅಂದ್ರೆ ಹೆಚ್ಚು ಸ್ಪಷ್ಟವಾಗಿ ಮತ್ತು ಸುಸಂಬದ್ಧವಾಗಿ ಹೇಳಿದ ಸಂಗತಿ ಮಾನವ ಸಮಾಜ ಅಂತ. ಸಮಾಜ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಸಮಾಜ ಅಂದ್ರೆ ಜನ ಸಮುದಾಯ. ಇದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಅಂತಹ ಜನ ಸಮುದಾಯವನ್ನ ಲ್ಯಾಟಿನ್ ನ ಸಿವಿಲೈಸೇಷನ್ ಎಂದು ಕರೆದಿದ್ದಾರೆ. ಅದು ಸಿವಿಲಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಸಿವಿಲಿಸ್ ಎಂಬ ಲ್ಯಾಟಿನ್ ಪದ, ಅದರಿಂದಾಗಿ ಸಿವಿಲೈಸೇಷನ್ ಎಂದು ಅದನ್ನ ಕರೀತೇವೆ. ಸಿವಿಲೈಸೇಷನ್ ಬ್ರಾಡ್ಲಿ ರೆಫರ್ಸ್ ಟು more clearly defined human society. The word civilization is derived from Latin word civilis. ಸರಿಗ ಸಿವಿಲಿಸ್ ನ ಅರ್ಥ ಮತ್ತೆ ಸಂಸ್ಕೃತಿಯ ಒಂದು ಸಣ್ಣ ಮಾಹಿತಿಯನ್ನ ಇದಕ್ಕೆ ನೀವು ಸೇರಿಸಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಿವಿಲಿಸ್ Civilis means city or city states. ನಾವು ಗ್ರೀಕ್ ನಾಗರಿಕತೆ ಓದುವಾಗ ಅಲ್ಲಿ ಪೊಲೀಸ್ ಎಂಬ ಒಂದು ಪದ ಬಳಸ್ತೇವೆ. ಆ ಪೊಲೀಸ್ ಅಂದ್ರೆ ನಗರ ರಾಜ್ಯ ಎಂಬ ಅರ್ಥ ಇದೆ. ಸಿಟಿ ಸ್ಟೇಟ್, ಅಲ್ಲಿ ಸ್ಪಾರ್ತಾ, ಅಥೆನ್ಸ್ ಆದಂತಹ ರಾಜ್ಯಗಳ ಬಗ್ಗೆ ನಾವು ಓದ್ತೇವೆ. ನಗರ ರಾಜ್ಯ ಏನ್ ಅರ್ಥ ಅದಕ್ಕೆ? ಹಿಂದೆ ಮಾನವ ಎಲ್ಲಿ ಬದುಕ್ತಾ ಇದ್ನೋ ಆ ಬದುಕನ್ನ ಕಟ್ಟಿಕೊಂಡ ಪ್ರತಿಯೊಂದು ಊರು ಕೇರಿ ಅದು ನಗರವೇ ಆಗಿತ್ತು. ನಗರ ರಾಜ್ಯ ಎಂದು ಅದನ್ನ ಕರೆದಿದ್ರು. ಆ ನಗರ ಸರ್ವಶಕ್ತ ನಗರ ಆಗಿತ್ತು, ಎಲ್ಲಾ ಸೌಲಭ್ಯಗಳನ್ನ ಹೊಂದಿದ ನಗರ ಆಗಿತ್ತು. ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ಜಲಾಗಾರಮಂ ಮಾಡಿಸು. ನಮ್ಮ ಪೂರ್ವಜರು ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಶಾಸನ ಬರೆಸಿದ್ದಾರೆ. ಏನಂದ್ರೆ, ನಮ್ಮ ಊರುಗಳಲ್ಲಿ ಇಂದು ಕೂಡ ಹುಡುಕಿದ್ರೆ ಹಳೆ ಕೆರೆಗಳಿವೆ. ನಾವದನ್ನು ಮುಚ್ಚಿಸಿ ಮನೆ ಕಟ್ಟಿಕೊಂಡ್ರೆ ಅದಕ್ಕೆ ಪೂರ್ವಜರು ಜವಾಬ್ದಾರರಲ್ಲ ಮಕ್ಕಳೇ. ನಾವು ನೆನ್ಪಿಟ್ಕೊಳ್ಬೇಕು ಹಳೆ ಕೆರೆಗಳನ್ನ. ಯಾವುದೋ ದೇವಸ್ಥಾನದ ಎದುರಿಗೆ ಪುಷ್ಕರಣಿ ಅಂತೇವೆ, ಯಾವುದೋ ಊರಲ್ಲಿ ನೀರು, ಕುಡಿಯುವ ನೀರನ್ನ, ಕೃಷಿಗೆ ನೀರನ್ನು ಪೂರೈಸುವ ಕೆರೆ ಇತ್ತು, ಕೆರೆ ಕಟ್ಟೆ ಇತ್ತು. ಅಂತಹ ಕೆರೆಗಳನ್ನ ಗಮನಿಸಿದ್ರೆ, ನೀವೆಲ್ಲೋ ಇಕ್ಕೇರಿಗೆ ಹೋದ್ರೆ ಆ ದೇವಸ್ಥಾನದ ಎದುರಿಗೆ ಕೆರೆ ಇದೆ, ಕೆಳದಿಗೆ ಹೋದ್ರೆ ಆ ದೇವಸ್ಥಾನದ ಎದುರಿಗೆ ಕೆರೆ ಇದೆ. ಯಾವುದು ಬೇಡ, ನಮ್ಮ ಜಿಲ್ಲೆಯ ಒಳಗೆ ನೀವಿವತ್ತು ಮಾರಿಕಂಬ ದೇವಸ್ಥಾನಕ್ಕೆ ಹೋದ್ರೆ ಅದರ ಹತ್ತಿರದಲ್ಲಿ ಶಿರ್ಸಿಯಲ್ಲಿ 2 ದೊಡ್ಡ ಕೆರೆಗಳಿವೆ. ಆ ಕೆರೆಗಳಿಗೆಲ್ಲ ಸಂಬಂಧ ಇದೆ, ದೇವಸ್ಥಾನಕ್ಕೂ ಕೆರೆಗಳಿಗೂ.
ಆ ಕೆರೆಗಳ ಕೆಳಗಡೆ ಎಲ್ಲ ಕೃಷಿ ಆಗ್ತದೆ. ಇವತ್ತು ನಗರ ಆಗಿ ಬೆಳೆದದ್ದೆಲ್ಲ ಮೂಲತಃ ಹಳ್ಳಿಯೇ ಆಗಿತ್ತು. ಈ ಗಮನ ನಮಗಿರಬೇಕು. ಇವತ್ತು ನಗರಗಳಲ್ಲಿ ನಗರ ರಾಜ್ಯ ಎಂದೆನಿಸಿಕೊಂಡ ಪ್ರಾಚೀನ ನಗರಗಳಾಗಿರ್ಬೋದು, ಆಧುನಿಕವಾಗಿ ನಗರ ಎಂದು ಕರೆಸಿಕೊಂಡ ಆಧುನಿಕ ನಗರಗಳಾಗಿರ್ಬೋದು, ಇವತ್ತೇ ನೀವು ಯೋಚನೆ ಮಾಡಿ, ಮನೇಲಿ ಕುಳಿತು ಪಾಠ ಕಲಿಯುವ ಸ್ಥಿತಿ ನಿಮಗೆ ಬಂತು. ಅದಕ್ಕೆ ಕಾರಣ ಒಂದು ದೊಡ್ಡ ರೋಗ. ಆ ರೋಗ ನಮಗೆ ಬಾರದಿರ್ಲಿ ಎಂಬ ಎಚ್ಚರಿಕೆಯಿಂದ ನಾವು ಮನೇಲಿ ಕುಳಿತಿದ್ದೇವೆ. ಹಾಗಾದ್ರೆ ನಮಗೆ ನಿತ್ಯ ಕುಡಿಯುವುದಕ್ಕೆ ನೀರು ದೊಡ್ಡ ನಗರದಿಂದ ಸರಬರಾಜು ಆಗ್ಬೇಕಾ? ಇಲ್ಲ. ಕ್ಯಾನಲ್ಲೇ ತಂದು ಕುಡಿಬೇಕಾ? ಇಲ್ಲ. ನಾವು ನಮ್ಮ ಕೆರೆ ಬಾವಿ ಅಲ್ಲಿಂದನೇ ನೀರು ತೆಗೆದು ಕುಡಿತಾ ಇದ್ದೇವೆ. ಅಂತಹ ಕೆರೆ ಬಾವಿ ಅದನ್ನು ನಿರ್ಮಿಸಿದ ಪೂರ್ವಜರಿದ್ದಾರೆ. ಅಂತಹ ಸಂಸ್ಕೃತಿಯಲ್ಲಿ ನಾವು ಹುಟ್ಟಿದ್ದೇವೆ. ಸರ್ವ ಶಕ್ತ ಸಮಾಜ ಕಟ್ಟಿದ ಹಿರಿಯರ ಸಂಸ್ಕೃತಿಯಲ್ಲಿ ಇವತ್ತು ಹೆಚ್ಚು ಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ಎಂಬ ಅರ್ಥ ಕೊಡುವ ನಗರ ರಾಜ್ಯ ವ್ಯವಸ್ಥೆ, ನಗರ ವ್ಯವಸ್ಥೆ, ಅದೇ ಸಿವಿಲಿಸ್ ಎಂದು ಕರೀತಾರೆ. ಅದರಿಂದನೇ ಸಿವಿಲೈಸೇಷನ್. ನೀವು ಎಲ್ಲ ನಾಗರಿಕತೆಗಳಿಗೆ, ಸಂಸ್ಕೃತಿಗಳಿಗೆ ಒಳಪಟ್ಟವರು. ಇಟ್ ಸ್ಟ್ಯಾಂಡ್ಸ್ ಫಾರ್ ಮೋರ್ ಮ್ಯಾಚ್ಯೂರ್ಡ್ ಅಂಡ್ ರಿಫೈನ್ಡ್ ಲೈಫ್. ಸಿವಿಲಿಸ್ ಸ್ಟ್ಯಾಂಡ್ಸ್ ಫಾರ್ ಮೋರ್ ಮ್ಯಾಚ್ಯೂರ್ಡ್ ಅಂಡ್ ರಿಫೈನ್ಡ್ ಲೈಫ್. ನಾಗರಿಕತೆ ಮತ್ತು ಸಂಸ್ಕೃತಿ ಈ ಪದಗಳು ಎಲ್ಲ ಸಂದರ್ಭದಲ್ಲಿ ಮತ್ತೆ ಮತ್ತೆ ಬಳಕೆ ಆಗ್ತವೆ. ನಾವು ಒಂದಕ್ಕೊಂದು ವ್ಯತ್ಯಾಸನೇ ಗುರುತಿಸೋದಿಲ್ಲ, ಒಂದಕ್ಕೆ ಇನ್ನೊಂದು ಪದವನ್ನ ಬಳಸ್ತಾ ಹೋಗ್ತೇವೆ. ಇವತ್ತು ಜನಸಮೂಹ ಅನಾಗರಿಕ ಎಂದು ಗುರುತಿಸಲ್ಪಟ್ಟಿದ್ದರೂ ಆ ಸಮೂಹ ತನ್ನದೇ ಆದ ಸಂಸ್ಕೃತಿ ಹೊಂದಬಲ್ಲದು. ನಾವೇನಾಗಿದ್ದೇವೋ ಅದು ಸಂಸ್ಕೃತಿ, ನಾವೇನನ್ನು ಹೊಂದಿದ್ದೇವೋ ಅದು ನಾಗರಿಕತೆ. ಇವತ್ತು ಅಂತರ್ಗತವಾದದ್ದು ನಮ್ಮೊಳಗೆ, ಅದನ್ನ ಸಂಸ್ಕೃತಿ ಅಂತ ಕರೆಯೋಣ. ಇವತ್ತು ಬಾಹ್ಯವಾಗಿ ಕಾಣಿಸುವುದು, ಅದನ್ನ ನಾಗರಿಕತೆ ಎಂದು ಕರೆಯೋಣ. ನಮ್ಮ ನಾಗರಿಕತೆ ಮೈ ತುಂಬ ಬಟ್ಟೆ ತೊಡುವುದು. ಅದಕ್ಕೆ ಹೇಳಿ ಮಕ್ಕಳೇ, ವಿದೇಶಿಯರದಾದ್ರೆ ಹಾಗೆ ಮೈ ತುಂಬ ಬಟ್ಟೆ ತೊಡುವ ಪದ್ಧತಿ ತುಂಬಾ ದೇಶಗಳಲ್ಲಿಲ್ಲ. ಅದೇ ನಮ್ಮ ಸಂಸ್ಕೃತಿ ಅಂತರ್ಗತವಾದ ಭಾವ. ಹಿರಿಯರಂದ್ರೆ ನಾವು ತಲೆ ಬಾಗ್ತೇವೆ. ದೇವರೆಂಬ ಭಾವ ನಮ್ಮೊಳಗಿದೆ. ನಮಗೆ ನಮ್ಮ ಜೀವ ಬಂದಿದ್ದು ಆ ದೇವರ ಅನುಗ್ರಹದಿಂದ ಎನ್ನುವುದು ಗೊತ್ತಿದೆ. ಹಾಗಾಗಿ ನಮಗೊಬ್ಬೊಬ್ಬರಿಗೂ ದೇವರ ಹೆಸರನ್ನೇ ತಂದೆ ತಾಯಿ ಇಟ್ಟಿದ್ದಾರೆ, ಇಲ್ಲ ಧನಾತ್ಮಕವಾದ ಹೆಸರನ್ನೇ ಆ ಹಿರಿಯರಿಟ್ಟಿದ್ದಾರೆ. ಅದ್ರ ಹಿಂದಿರುವುದೇ ನಮ್ಮ ಸಂಸ್ಕೃತಿ. ಒಬ್ಬ ರಾಮ ಅಂತ ಹೆಸರಿಟ್ಕೊಂಡ್ರೆ ಅವನು ರಾಮನಂತಾಗ್ಲಿ ಅಂತ. ಯಾರಿಗೂ ನಮ್ಮ ದೇಶದಲ್ಲಿ ರಾವಣ ಎಂಬ ಹೆಸರಿಡುವ ಪದ್ಧತಿ ಇಲ್ಲ, ದುರ್ಯೋಧನ ಎಂಬ ಹೆಸರಿಡುವ ಪದ್ಧತಿ ಕೂಡ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಸಂಸ್ಕೃತಿ ಎಷ್ಟು ಎತ್ತರದ್ದು ಅಂತ. ದ ವರ್ಡ್ಸ್ civilization and culture are not always considered interchangeable. We may judge a group of people as not civilized but have a culture of their own. One can say that civilization is what we have and culture is what we are. ಇದರಲ್ಲೇ ಅತ್ಯಂತ ಸೂಕ್ಷ್ಮತೆ ಇದೆ. ಹಾಗಾಗಿ ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕ ಬದುಕು ಎರಡನ್ನೂ ಉಳಿಸ್ಕೊಳ್ಳೋದು ನಮ್ಮದೇ ಹೊಣೆಗಾರಿಕೆ. ಇದನ್ನ ಅರಿತು ವರ್ತಿಸಬೇಕು. ಏನೇ ಕನ್ಫ್ಯೂಸ್ ಇದ್ರೆ ಮತ್ತೆ ನಿಮಗೆ ಕಾಲೇಜಿಗೆ ಬಂದಾಗ ಈ ಪಾಠದಲ್ಲಿ ಮತ್ತೆ ಕಲಿಸ್ಕೊಡೋಣ. ಜೊತೆಯಲ್ಲಿ ನಾಗರಿಕತೆ ಭೌತಿಕ ಸಾಧನಗಳಿಗೆ ಸಂಬಂಧಿಸಿದೆ. ನಾಗರಿಕತೆ ಅಂದ್ರೆ ನಗರವಾಸ ಅಂತ ಕೂಡ ಗ್ರಹಿಸಲ್ಪಟ್ಟಿದೆ. ಸಂಸ್ಕೃತಿ ವೈಚಾರಿಕತೆ, ಆಧ್ಯಾತ್ಮಿಕತೆ, ತತ್ವಜ್ಞಾನದ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದೆ. ಸಂಸ್ಕೃತಿ ಎಂಬುದು ಮಾನವನ ಜೀವನದ ಶೈಲಿ, ಅದೊಂದು ವೇ ಆಫ್ ಲೈಫ್ ಅಂತ ಕೂಡ ಹೇಳ್ತೀವಿ. ಹೀಗೆ ನಾಗರಿಕತೆ ಮತ್ತು ಸಂಸ್ಕೃತಿಗಳನ್ನ ವಿಭಿನ್ನ ಉದಾಹರಣೆಗಳ ಮೂಲಕ ಬಹಳ ಸಮರ್ಥವಾಗಿ ಅದನ್ನ ನಾವು ತಿಳ್ಕೊಂಡಿದ್ದೀವಿ ತಮ್ಮ ಮೂಲಕವಾಗಿ. ಆ ನಂತರದಲ್ಲಿ ನಾವು ಈ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನ ಒಟ್ಟಾರೆಯಾಗಿ, ಈ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನ ಒಟ್ಟಾರೆ ಹೇಳೋದಾದ್ರೆ ನಾವೇನಾಗಿದ್ದೇವೋ, ವಾಟ್ ವಿ ಆರ್, ಅದು ಸಂಸ್ಕೃತಿ. ಹಾಗೂ ಸಂಸ್ಕೃತಿ ವೈಚಾರಿಕತೆಗೆ ಸಂಬಂಧಪಟ್ಟಿದ್ದು, ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಿದ್ದು, ತಾತ್ವಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದ್ದು, ಅಂತರ್ಗತವಾಗಿದ್ದು, ಜೊತೆಯಲ್ಲಿ ಅದೊಂದು ಜೀವನ ಶೈಲಿ ಎನ್ನುವ ವಿಚಾರಗಳನ್ನ ತಾವು ಇದುವರೆಗೆ ತಿಳಿಸಿಕೊಟ್ಟಿದ್ದೀರಿ. ಈಗ ನಾವು ನಾಗರಿಕತೆ ಮತ್ತು ಸಂಸ್ಕೃತಿಯ ಒಂದು ವ್ಯತ್ಯಾಸವನ್ನ ತಮ್ಮಿಂದ ತಿಳ್ಕೊಳ್ಳಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಬಯಸ್ತಾ ಇದ್ದಾರೆ. ಹಾಗೂ ಈ ಪಾಠದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಅಂಶ ಕೂಡ ಆಗಿದೆ. ನಾಗರಿಕತೆ ಮತ್ತು ಸಂಸ್ಕೃತಿಗಳನ್ನ ನಾವು ಪರಸ್ಪರ
ಪರ್ಯಾಯ ಶಬ್ದಗಳು ಅನ್ನೋ ರೀತಿಯಲ್ಲಿ ಬಳಸ್ತಾ ಇದ್ದೀವಿ. ಆದ್ರೆ ನಾಗರಿಕತೆ ಬಹಳ ವಿಶಾಲವಾದಂತಹ ಒಂದು ಶಬ್ದ. ಸಂಸ್ಕೃತಿ ಅದರ ಒಂದು ಭಾಗ ಆಗಿರುತ್ತೆ. ಭೌಗೋಳಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಒಂದು ಬೃಹತ್ ಜನ ಸಮುದಾಯವೇ ನಾಗರಿಕತೆ. ಪ್ರತಿ ನಾಗರಿಕತೆಯಲ್ಲಿಯೂ ಒಂದು ಸಂಸ್ಕೃತಿ ಇರುತ್ತೆ. ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇಲ್ಲ ಅನ್ನುವ ವಿಚಾರಗಳು ಕೂಡ ಇದ್ದಾವೆ. ಇವೆಲ್ಲವುಗಳ ಜೊತೆಯಲ್ಲಿ ನಾವು ಮುಂದಿನ ಅತ್ಯಂತ ಪ್ರಮುಖ ಭಾಗಕ್ಕೆ ಹೋಗೋಣ. ಈ ಪ್ರಮುಖ ಭಾಗದಲ್ಲಿ ತಾವು ಸಂಸ್ಕೃತಿಯ ವ್ಯತ್ಯಾಸ ಮತ್ತು ಸಂಸ್ಕೃತಿ ಮತ್ತು ನಾಗರಿಕತೆಗಳ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಮತ್ತೊಂದು ಪರೀಕ್ಷೆಗೆ ಅನುಕೂಲಕರವಾಗುವ ದೃಷ್ಟಿಯಲ್ಲಿ ಅದನ್ನ ತಿಳಿಸ್ಕೊಡ್ಬೇಕು. ಜೊತೆಯಲ್ಲಿ ಸಂಸ್ಕೃತಿ ಪ್ರಸಾರಣ ಆಗ್ಬಹುದು, ವರ್ಗಾವಣೆಗೊಳಪಡಬಹುದು, ಆದ್ರೆ ನಾಗರಿಕತೆ ನಾಶ ಆಗ್ಬಹುದು, ಕೊನೆಗೊಳ್ಳಬಹುದು. ಹೀಗೆಲ್ಲ ಮಾತುಗಳು ನಾಗರಿಕತೆಯ ಬಗ್ಗೆ ಕೇಳಿಬರುತ್ತೆ. ಒಟ್ಟಾರೆ ಈ ನಾಗರಿಕತೆ ಮತ್ತು ಸಂಸ್ಕೃತಿಗಳನ್ನ ಸಂಪೂರ್ಣವಾದಂತಹ ರೀತಿಯಲ್ಲಿ ಹೇಗೆ ಅವುಗಳನ್ನ ವ್ಯತ್ಯಾಸ ರೂಪದಲ್ಲಿ ಹೇಳ್ಬಹುದು ಅನ್ನೋದನ್ನ ತಾವು ತಿಳಿಸ್ಕೊಡ್ಬೇಕು ಈಗ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾಗರಿಕತೆ ಮತ್ತು ಸಂಸ್ಕೃತಿಯ ವ್ಯತ್ಯಾಸಗಳು ಯಾವೆಲ್ಲ ವ್ಯತ್ಯಾಸಗಳಿದಾವೆ ಅನ್ನೋದನ್ನ. ಮಕ್ಕಳೇ, ಈಗಲೇ ನೋಡಿದ್ವಿ, ನಾಗರಿಕತೆ ಅಂದ್ರೆ ನಗರ ಜೀವನ ಎಂಬ ಭಾವನೆ ಹಿಂದೆ ಕೂಡ ಇತ್ತು. ನಗರ ಪ್ರಾಧಾನ್ಯತೆ, ನಮ್ಮ ಸಂಸ್ಕೃತಿಗಳ ವಿಶೇಷತೆ ಏನ್ ಹಾಗಂದ್ರೆ, ಸಂಸ್ಕೃತಿ ಅಂದ್ರೆ ಮಾನಸಿಕ ಸಂಬಂಧ, ಬೌದ್ಧಿಕ ಸಂಬಂಧ, ಅದು ತಾತ್ವಿಕ ಸಂಬಂಧ, ಅದು ನಮ್ಮ ಆಲೋಚನೆಗಳಿಗೆ ಸಂಬಂಧಿಸಿದ್ದು, ನಮ್ಮ ನಡೆ ನುಡಿ ಆಚಾರಗಳಿಗೆ ಸಂಬಂಧಿಸಿದ್ದು. ನಾಗರಿಕತೆ ಎನ್ನುವುದು ಭೌತಿಕವಾದದ್ದು. ನಾವಿವತ್ತು ಈಜಿಪ್ಟ್ ಅಂತ ಹೇಳಿದ್ರೆ 481 ಅಡಿ ಎತ್ತರದ 13.1 ಎಕರೆ ಪ್ರದೇಶದಲ್ಲಿ ಕಟ್ಟಲಾದ 23 ಲಕ್ಷ ಕಲ್ಲುಗಳನ್ನ ಬಳಸಿದ, ಪ್ರತಿಯೊಂದು ಕಲ್ಲು 2.5 ಟನ್ ಭಾರವಾಗಿರುವ ಒಂದು ಬೃಹತ್ ಪಿರಮಿಡ್ಡಿನ ಕಥೆಯನ್ನ ಹೇಳ್ತೇವೆ. ಇಂದಿಗೂ ನಿಂತ್ಕೊಂಡಿದೆ. ಮತ್ತೆ ಮಕ್ಕಳೇ, ಆಶ್ಚರ್ಯ ಅಲ್ಲ ಅದು. ನಾವು ಕಟ್ಟಿದ್ದು 50 ವರ್ಷಕ್ಕೆ 100 ವರ್ಷಕ್ಕೆ ಹಾಳಾಗಬಹುದಾಗಿದ್ರೆ, ಈಜಿಪ್ಷಿಯನ್ನರು ಕಟ್ಟಿದ ಈ ಮಹಾ ಕಟ್ಟಡ, ಚೋಪ್ಸ್ ದೊರೆ ಕಟ್ಟಿದ ಕಟ್ಟಡ ಒಂದು ಬೃಹತ್ ಕೊಡುಗೆ. ಅದು ಅವನಿಗೆ ಸಂಸ್ಕಾರ ಸಂಸ್ಕೃತಿ ಇದ್ದದ್ದರ ದ್ಯೋತಕವಾಗಿ ಇಂಥದ್ದೊಂದನ್ನ ಕಟ್ಟಿದ. ನೀವು ನಾವು ಎಲ್ಲ ಮನೆಗಳನ್ನು ಹೊಂದಿದ್ದೇವೆ. ಆ ಮನೆ ಹೇಳ್ತದೆ ನಮ್ಮ ಸಂಸ್ಕೃತಿ ಏನು ಅಂತ. ನಾಗರಿಕತೆ ಎನ್ನುವುದು ಮನೆ, ಅದನ್ನ ವ್ಯವಸ್ಥೆ ಮಾಡಿಕೊಳ್ಳುವುದು ಸಂಸ್ಕೃತಿ. ಇವತ್ತು ಏನು ಅನ್ನೋದನ್ನ ನಿಮ್ಗೆ ಪರೀಕ್ಷೆಗಾಗಿ ಕೂಡ ನಾವು ಹೇಳ್ಬೇಕು. ನಿಮ್ಮ ಮನಸ್ಸಲ್ಲಿ ನಿತ್ಯ ಇರಬೇಕು. ನೀವೆಲ್ಲ ಈಗ ಒಂದು ಕಾಲು ಹೊರಗಿಟ್ಕೊಂಡಿದ್ದೀರಿ, 10ನೇ ಕ್ಲಾಸ್ ಪಾಸ್ ಆಗಿ ಬಂದ್ರಿ. ನಿಮ್ಮ ಆಲೋಚನೆ PUC ಮುಗಿದ್ರೆ ಡಿಗ್ರಿ ಮುಗಿದ ಕೂಡಲೇ ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಬೇರೆ ಪಟ್ಟಣದಲ್ಲಿ ಹೋಗಿ ಉದ್ಯೋಗ ಮಾಡಬೇಕು. ಹಾಗಾದ್ರೆ ಇದು ನಮ್ಮ ಸಂಸ್ಕೃತಿ. ಆದ್ರೆ ನಾವು ಇದ್ದ ನೆಲೆಯನ್ನ ಬಿಟ್ಟು ಹೊರಟ್ರೆ ನಮ್ಮ ಸಂಸ್ಕೃತಿ ಉಳಿತದ ನಾಳೆ? ಇವತ್ತು ಹೋಗಿ ಬಂದವರಿಗೆ ಕೇಳಿ, ನಾಗರಿಕತೆಯ ಅತ್ಯುಚ್ಚ ಮಟ್ಟವನ್ನ ಕಂಡುಕೊಂಡು ಬಂದಿದ್ದಾರೆ ಬೆಂಗಳೂರಿಗೆ ಹೋಗಿ. ಅವರೆಲ್ಲ ಎಲ್ಲಿ ಬಂದು ಸೇರಿದ್ದಾರೆ? ಈಗ ಕಳೆದ 5-6 ತಿಂಗಳಿಂದ ಅವರೆಲ್ಲ ಮೂಲ ನೆಲೆಗೆ ಬಂದಿದ್ದಾರೆ. ಇಲ್ಲೇನಾದ್ರೂ ಅಪ್ಪ ಅಮ್ಮ ಕಷ್ಟಪಟ್ಟು ಆ ಮನೆ ಇಟ್ಕೊಂಡಿದ್ದಾರೆ, ತೋಟ ಪಟ್ಟಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಈಗ ಬಂದಾಗ ಅಲ್ಲಿ ಇಂಟರ್ನೆಟ್ ಹಾಕ್ಸ್ಕೊಟ್ಟು ವರ್ಕ್ ಫ್ರಮ್ ಹೋಮ್. ಇದನ್ನ ಕಲಿಬೇಕು ನಾವು. ಯಾವುದು ನಮ್ಮ ಮೂಲ ನೆಲೆ, ಅದನ್ನ ಮರೆತೋಗುವ ಸ್ಥಿತಿ ಎಂದು ಬೇಡ. ಅದಕ್ಕೆ ಬಹಳಷ್ಟು ಭಾಗ ಮಾನವನ ಅಂತರ್ಗತವಾದದ್ದು, ಅದನ್ನ ಸಂಸ್ಕೃತಿ ಎಂದು ಕರೀತೇವೆ. ಅಪ್ಪ ಅಮ್ಮ ಕಾದು ಇಟ್ಕೊಂಡಿದ್ದು ಅದು ಅಂತರ್ಗತವಾದದ್ದು. ನಮ್ಮ ಮಕ್ಕಳು ಬರ್ತಾರೆ ಒಂದಿನ, ಅವ್ರಿಗೆ ಜಾಗ ಬೇಕು, ಆಶ್ರಯ ಬೇಕು. ನಾವು ಇವತ್ತಿನ ಸ್ಥಿತಿಗೆ ಹೋಲಿಸಿ ನೋಡ್ಕೊಳ್ಬೇಕು ಇತಿಹಾಸನ. ನಮ್ಮ ಪಾಠವೇ ಸರ್ವಸ್ವ ಅಲ್ಲ, ಅದರಲ್ಲಿ ಬದಲಾವಣೆಗಳಾಗ್ತಾನೆ ಇರ್ತವೆ ಮಕ್ಕಳೇ. ಇವತ್ತಿನ ಕಾಲ ಈ ದೇಶಕ್ಕೋ ಜಗತ್ತಿಗೋ ಹಿಂದೆಂದು ಬಂದಿತ್ತು ನಮಗ್ ಗೊತ್ತಿಲ್ಲ. ಆದ್ರೆ ಮುಂದೆ ಸಿಂಧು ಸಂಸ್ಕೃತಿ ನಾಶ ಆಯ್ತು. ಅದನ್ನು ಓದುವಾಗ ಇಂಥ ಸಂಗತಿ ಬರ್ತದೆ. ಯಾವುದೋ ಮಾರಕ ರೋಗ ಬಂದು ಜನ ಜಾನುವಾರು ಸತ್ತವು, ಹಾಗಾಗಿ ನಾಶ ಆಯ್ತು ಅನ್ನೋದು ಒಂದು ಕಾರಣ ಅಲ್ಲಿ. ಹಾಗಾಗಿ ನಾವು ಇವತ್ತು ನೆನಪಿಟ್ಕೊಳ್ಬೇಕು, ಈ ಮಾರಕ ರೋಗ ಕೂಡ ನಾವು ಮಾಸ್ಕ್ ಇಲ್ಲದೆ ಓಡಾಡಬಾರದು ಅನ್ನೋದನ್ನ ಕಲಿಸ್ಕೊಡ್ತಾ ಇದೆ. ಸಾಮಾಜಿಕ ಅಂತರ ಕಾದ್ಕೊಳ್ಳಿ ಅನ್ನೋದನ್ನ ಕಲಿಸ್ಕೊಡ್ತಾ ಇದೆ. ಸ್ವಚ್ಛತೆ ಆದ್ಯತೆ ಅನ್ನೋದನ್ನ ಕಲಿಸ್ಕೊಡ್ತಾ ಇದೆ. ಎಲ್ಲೆಲ್ಲೋ ಜನರೊಟ್ಟಿಗೆ ಸೇರಬೇಡ ಎನ್ನುವುದನ್ನ ಕಲಿಸ್ಕೊಡ್ತಾ ಇದೆ. ಎಚ್ಚರಿಕೆಯಿಂದ ಬಾಳು ಎನ್ನುವುದನ್ನು ಕಲಿಸ್ಕೊಡ್ತಾ ಇದೆ. ಇದು ನಮ್ಮ ಸಂಸ್ಕೃತಿ. ಪರಿಶುದ್ಧ ಭಾವದಿಂದ ಬದುಕುವುದನ್ನ ಕಲಿಸುವುದು ನಮ್ಮ ಸಂಸ್ಕೃತಿ. ಅಂತರ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನ ನಡುವೆ ಇರಲೇಬೇಕಾದದ್ದು. ಇವತ್ತು ನಾನು ನಿಮ್ಗೆ ಪಾಠ ಮಾಡ್ತಿದ್ದೇನೆ, ನೀವು ಪಾಠ ಕೇಳ್ತಿದ್ದೀರಿ.
ನಮ್ಮಿಂದ ನೀವೊಂದು 5, 6, 10 ಅಡಿ ದೂರ ಕುಳಿತುಕೊಂಡಿದ್ದೀರಿ. ನಮ್ಮ ಭಾವನೆಗಳನ್ನ ನೀವು ನೋಡ್ತಾ ಇರ್ತೀರಿ. ಉದ್ದೇಶ ಏನಂದ್ರೆ ನಮ್ಮ ಮೇಲೇನೋ ನಿಮ್ಗೆ ಪ್ರೀತಿ ಇದೆ, ನಿಮ್ಗೇನೋ ಭಾವನೆ ಇದೆ, ಗೌರವ ಇದೆ. ಅದು ನಮ್ಮ ಸಂಸ್ಕೃತಿ ಮಕ್ಕಳೇ. ಹಾಗಾಗಿ ಇತಿಹಾಸ ಓದುವುದು ಈ ಕಾರಣಕ್ಕೆ ಬಹಳಷ್ಟು ಭಾಗ ಮಾನವನ ಅಂತರ್ಗತವಾದದ್ದನ್ನ ಸಂಸ್ಕೃತಿ ಎಂದು ಕರಿತೇವೆ. ಬಾಹ್ಯ ಸ್ವರೂಪವುಳ್ಳ, ಮತ್ತೆ ಮತ್ತೆ ಹೇಳಿದೆ ಅದನ್ನ, ಇವತ್ತು ಕಟ್ಟಡ ಆಗಿರ್ಬಹುದು, ಬಟ್ಟೆ ಬರೆ ಆಗಿರ್ಬಹುದು, ಆಭರಣ ಆಗಿರ್ಬಹುದು, ನಾವು ಬಳಸುವ ವಾಹನ ಆಗಿರ್ಬಹುದು, ನಾವು ಮಾಡಿಕೊಂಡ ಸೌಲಭ್ಯಗಳಾಗಿರ್ಬಹುದು, ಇದೆಲ್ಲ ಬಾಹ್ಯ ಸ್ವರೂಪವುಳ್ಳದ್ದು. ಅದನ್ನೆಲ್ಲ ನಾಗರಿಕತೆ ಎಂದು ಕರೀತೇವೆ. ನಾಗರಿಕತೆಗೆ ನಿಮಗೆ ಸಾಕಷ್ಟು ಉದಾಹರಣೆಗಳನ್ನ ಮುಂದೆ ನಾಗರಿಕತೆ ಬಗ್ಗೆ ಅಭ್ಯಾಸ ಮಾಡುವಾಗ ಕಲಿಸಿಕೊಡ್ತೇವೆ. ಕುತೂಹಲ ಇದ್ದವರು ಅದನ್ನ ಈಗಲೇ ಓದಬಹುದು, ಮತ್ತೆ ನಾವು ಪಾಠ ಮಾಡುವಾಗ ನಿಮ್ಗೆ ಅನುಕೂಲ ಆಗ್ತದೆ. ಸಂಸ್ಕೃತಿ 2ನೇ ಅಂಶ ನೋಡಿ, ಕಲೆ, ಸಾಹಿತ್ಯ, ಧರ್ಮ, ತತ್ವಜ್ಞಾನ, ಆಹಾರ, ಉಡುಗೆ ತೊಡುಗೆ, ಆಚಾರ ವಿಚಾರ, ನಂಬಿಕೆ, ಪದ್ಧತಿ, ಪರಂಪರೆಗಳನ್ನು ಒಳಗೊಂಡಿದೆ. ಯಾವುದದೆಲ್ಲ? ಕಲೆ ಅಂದ್ರೆ ನಮ್ಮ ನೆಲದಲ್ಲಿ ನೋಡುದಾದ್ರೆ ಕಲೆ ಅಂದ್ರೆ ಮೊದಲು ನಮ್ಮ ಎದುರಿಗೆ ಬರುವುದು ಯಕ್ಷಗಾನ. ನೋಡಿ, ನಮಗೆ ಪೌರಾಣಿಕ ಕಥೆಗಳನ್ನ ಅತ್ಯಂತ ಪ್ರೌಢವಾಗಿ ಕಲಿಸಿಕೊಟ್ಟು ಬಂದ ಒಂದು ಅದ್ಭುತ ಕಲೆ ಅದು. ಅಂತಹ ಕಲಾತ್ಮಕತೆಯನ್ನ ನಾವು ಪ್ರತಿಯೊಬ್ಬರು ಹೊಂದಬೇಕು. ಸಾಹಿತ್ಯ, ಪ್ರತಿ ಮನುಷ್ಯ ಅವನ ಆಲೋಚನಾ ಶಕ್ತಿಯನ್ನ ದಾಖಲೀಕರಣಗೊಳಿಸುವುದಕ್ಕಿದ್ದ ಒಂದು ಪ್ರಕಾರಕ್ಕೆ ಸಾಹಿತ್ಯ ಎಂದು ಕರೀತೇವೆ. ಬರೀಬೇಕು ನಮ್ಗೆ ಆಲೋಚನೆ ಬಂದದ್ದನ್ನ. ಪುಟ್ಟ ಮಕ್ಕಳಿಗೂ ಆಲೋಚನೆಗಳಿವೆ, ಹಿರಿಯರಿಗೂ ಆಲೋಚನೆಗಳಿವೆ, ಮಧ್ಯವಯಸ್ಕರಿಗೂ ಇದೆ, ಎಲ್ಲಾ ಸ್ಥಿತಿಯಲ್ಲಿ ಬದುಕುವವರಿಗೂ ಆಲೋಚನೆಗಳಿವೆ. ಅದನ್ನ ಇಂಕಿಸುವುದಕ್ಕೆ ನಾವು ತಿಂಕಿಸಿದಾಗ ಮಾತ್ರ ಸಾಧ್ಯ ಮಕ್ಕಳೇ. ಧರ್ಮ, ನಾವೆಲ್ಲ ಹುಟ್ಟಿನಿಂದ ಒಂದು ಧರ್ಮಕ್ಕೆ ಸೇರಿದ್ದೇವೆ. ನಾವು ಯಾರು ಧರ್ಮವನ್ನ ನಾವಾಗಿ ಹುಟ್ಟು ಹಾಕಲಿಲ್ಲ. ನಾವು ಯಾವ ಧರ್ಮದಲ್ಲಿ ಬಂದಿದ್ದೇವೋ ಆ ಧರ್ಮವನ್ನ ಪ್ರೀತಿಸಬೇಕು, ಆ ದೇಶವನ್ನ ಪ್ರೀತಿಸಬೇಕು. ಅದು ನಮ್ಮ ಕಲ್ಚರ್. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಮಾತು ಗೀತೆಯಲ್ಲಿ ಬರ್ತದೆ. ಯಾರು ಧರ್ಮವನ್ನ ರಕ್ಷಿಸ್ತಾರೋ ಅವನನ್ನ ಧರ್ಮವೇ ರಕ್ಷಿಸ್ತದೆ ಅಂತ. ನಾವ್ ಯಾರು ಧರ್ಮವನ್ನ ಕಟ್ಟುದು ಬೇಡ. ಹೊಸದಾಗಿ ಯೇಸುವಿನ ಹಾಗೆ, ಬುದ್ಧನ ಹಾಗೆ, ಇನ್ಯಾರೋ ಕಟ್ಟಿದ ಹಾಗೆ ಬೇಡ. ನಮಗೆ ಹುಟ್ಟಿನಿಂದ ಇದ್ದ ಧರ್ಮದ ಬಗ್ಗೆ ಪ್ರೀತಿ, ಅದನ್ನ ಕಟ್ಕೊಂಡು ಹೋಗ್ಬೇಕು ಜೀವನದುದ್ದಕ್ಕೆ ಅಂತ. ತತ್ವಜ್ಞಾನ, ನಮಗೆಲ್ಲ ಆಲೋಚನೆಗಳಿವೆ, ಬೌದ್ಧಿಕತೆ ಇದೆ, ತಾತ್ವಿಕ ಚಿಂತನೆ ಇದೆ. ಅದನ್ನ ಸಾತ್ವಿಕವಾಗಿ ಬೆಳೆಸ್ಕೊಳ್ತಾ ಹೋಗುವುದು ತತ್ವಜ್ಞಾನ. ಅದು ನಮ್ಮ ಸಂಸ್ಕೃತಿ. ಆಹಾರ, ನಾವೆಲ್ಲ ಸಾತ್ವಿಕ ಆಹಾರದ ದೇಶದವರು. ಆಹಾರ ಸಾತ್ವಿಕವಾಗಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಆ ದಿಸೆಯಲ್ಲಿ ಯೋಚಿಸಬೇಕು. ಯಾರು ಯಾವ ಆಹಾರವನ್ನು ತಿನ್ನಬೇಕು, ಅದು ನಮ್ಮ ಮನೆಯಲ್ಲಿ ಪರಂಪರೆಯಾಗಿ ಬಂದಿರ್ತದೆ. ಅದನ್ನು ತಿನ್ನುವುದಕ್ಕೆ ಯಾರಿಗೂ ಆತಂಕ ಇಲ್ಲ. ಯಾರು ಯಾರಿಗೂ ಈ ದೇಶದಲ್ಲಿ ಅಡ್ಡಿಪಡಿಸುವುದಿಲ್ಲ. ಆದ್ರೆ ಆಹಾರ ಶುದ್ಧವಾಗಿರ್ಬೇಕು. ಆಹಾರ ನಮ್ಮ ಉದರ ಪೋಷಣೆ ಮಾಡಬೇಕು, ನಮ್ಮ ಜೀವ ರಕ್ಷಕ ಆಗಿರ್ಬೇಕು. ಅಂತಹ ಆಹಾರವನ್ನ ನಾವು ನಿತ್ಯ ಸೇವಿಸಬೇಕು. ಅದನ್ನ ಸಂಸ್ಕೃತಿ ಅಂತ ಗುರುತಿಸ್ತೇವೆ. ನಮ್ಮ ಉಡುಗೆ ತೊಡುಗೆ, ಆಗ್ಲೂ ಹೇಳಿದೆ, ನಮ್ಮ ಬಟ್ಟೆ ಬರೆ ಸಾತ್ವಿಕವಾಗಿರ್ಬೇಕು. ಇನ್ನೊಬ್ಬರು ನೋಡಿದವರು ನಮ್ಮನ್ನ ಗುರುತಿಸುವ ಹಾಗಿರ್ಬೇಕು. ಯಾವುದೋ ಕೆಟ್ಟ ಉಡುಗೆ ತೊಟ್ಟು, ಈಗೆಲ್ಲ ನಮ್ಮ ಫ್ಯಾಷನ್ ನಾವು ನೋಡ್ತಿದ್ದೇವೆ. ನಾವೆಲ್ಲ ಇಡೀ ಪ್ಯಾಂಟ್ ಹಾಕೊಂಡು ಎಲ್ಲೋ ಹರಿದ್ರೆ ಅದನ್ನ ಚಿಂದಿ ಹೊಲ್ದಾಗ ಹೊಲ್ತಿದ್ವಿ, ಹೊದ್ದಿದ್ದನ್ನು ಹಾಕೊಳ್ತಿದ್ವಿ. ಬಟ್ಟೆ ಇರ್ಲಿಲ್ಲ ಹಿಂದೆ ನಾವು ಸಣ್ಣ ಇರುವಾಗೆಲ್ಲ. ಈಗ ನಮ್ಗೆ ಆಶ್ಚರ್ಯ ಆಗುದೇನಂದ್ರೆ, ಚಲೋ ದುಡ್ಡು ಕೊಟ್ಟು, ಬಹಳ ದುಡ್ಡು ಕೊಟ್ಟು ಪ್ಯಾಂಟ್ ಖರೀದಿ ಮಾಡ್ತೇವೆ. ಅದನ್ನ ಎಲ್ಲಾ ಬದಿ ಹರಿದಿರ್ತಾರೆ ನಮ್ಗೆ ಕೊಡುವಾಗ್ಲೇ. ಅದು ಫ್ಯಾಷನ್ ಅಂತೆ, ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಒಳ್ಳೆ ಬಟ್ಟೆ ಬರೆ ತೊಟ್ರೆ ಗೌರವ ಜಾಸ್ತಿ ಆಗ್ತದೆ. ಆಚಾರ ವಿಚಾರ, ನಮ್ಮ ವಿಚಾರ ಅದು ಆಚಾರವನ್ನೇ ಆಧರಿಸಿದೆ. ಯಾರೆಲ್ಲ ಸಾತ್ವಿಕವಾಗಿ ಬದುಕ್ತಾರೆ ಅದು ಆಚಾರ. ಯಾರೆಲ್ಲ ಮನೆತನ, ಜೀವನ ಕ್ರಮದ ವಿಶೇಷತೆ ಅದನ್ನ ಅರಿತು ವರ್ತಿಸ್ತಾರೆ ಅದು ಆಚಾರ. ಇವತ್ತು ನಿಮ್ಮನ್ನು ನೋಡುವಾಗ ನಮಗೆ ಅಸೂಯೆ ಆಗುದು. ಬಹುಶಃ ನಾವು ನಿಮ್ಮ ವಯಸ್ಸಿಗಿರುವ 100-200 ಪಟ್ಟು ಬುದ್ಧಿವಂತರು. ಹೇಳಿದ್ದೆಲ್ಲ ನಿಮ್ಮಿಂದ ಮಾಡಿಸಬಹುದು, ಅಷ್ಟು ಒಳ್ಳೆತನ ನಿಮಗಿದೆ. ಆದ್ರೆ ನಿಮ್ಮಲ್ಲಿ ಆಚಾರ ಕಲಿಸ್ತಿದ್ರೆ, ನಾವು ನಿಮ್ಮ ವಿಚಾರ ಸರಣಿಯನ್ನ ಬೆಳೆಸ್ತಿದ್ರೆ ಅದು ನಮಗೂ ಪಾಪವಾಗಿ ಸಲ್ಲಬಹುದು ಮಕ್ಕಳೇ. ಅದೇ ನಮ್ಮ ವಿಚಾರ. ಹಾಗಾಗಿ ನಂಬಿಕೆ ಇಡಬೇಕು ಯಾವುದ್ರಲ್ಲಾದ್ರೂ. ಅದು ಸಂಸ್ಕೃತಿಯ ಭಾಗ. ಅದು ನಾವೆಲ್ಲವನ್ನ ಸಂಶಯ ಪಟ್ರೆ ಯಾರು ಕೂಡ ಈ ನೆಲದಲ್ಲಿ ಬದುಕಲಾಗುವುದಿಲ್ಲ.
ವಿಶ್ವಾಸ, ನಂಬಿಕೆ ಅನ್ನೋದು ಪ್ರಧಾನ ನಮ್ಮ ಸಂಸ್ಕೃತಿಯಲ್ಲಿ. ಹಾಗೆ ನಮ್ಮ ಪದ್ಧತಿಗಳಿವೆ. ನಿತ್ಯ ಏನು, ಹೇಗೆ, ಎದ್ದಾಗೇನು, ಮಧ್ಯಾಹ್ನ ಏನು, ಸಂಜೆ ಏನು, ಅದಕ್ಕೆಲ್ಲ ಆ ಪದ್ಧತಿಗಳನ್ನು ಅನುಸರಣೆ ಮಾಡುವುದು ನಮ್ಮ ಸಂಸ್ಕೃತಿ. ಹಾಗೆ ನಮಗೊಂದು ಪರಂಪರೆ ಇದೆ. ನಮಗೆ ತಂದೆ ತಾಯಿ ಇದ್ದಾರೆ, ತಂದೆ ತಾಯಿಗೆ ತಂದೆ ತಾಯಿ ಇದ್ದಾರೆ. ಹಾಗೆ ಹಿಂದಕ್ಕೆ ಹೋದ್ರೆ ದೊಡ್ಡ ಪರಂಪರೆ ಇದೆ. ನಾವೊಬ್ಬ ಋಷಿ ಮೂಲಕ್ಕೆ ಸೇರ್ತೇವೆ. ಹಿಂದಕ್ಕೆ ಹೋದ್ರೆ ಆ ಋಷಿ ಮೂಲದಿಂದ ಬಂದವರಾದ್ರಿಂದ ನಾವೆಲ್ಲ ವರ ಗುರುಗಳ ಆಶೀರ್ವಾದ ಪಡೆದು ಬದುಕುವರು ಎನ್ನುವುದನ್ನ ಭಾವಿಸ್ಕೊಳ್ಬೇಕು. ಒಳ್ಳೆತನದಿಂದ ಬದುಕಬೇಕು. ಅದು ನಮ್ಮ ಸಂಸ್ಕೃತಿ. ನಾಗರಿಕತೆ ಹೇಳ್ತದೆ ಅದೇ ಕಾಲಕ್ಕೆ ಹಳ್ಳಿಗಳು, ಪಟ್ಟಣಗಳು, ನಗರಗಳು, ಕಟ್ಟಡಗಳು, ರಸ್ತೆ, ಸೇತುವೆ, ಸಾರಿಗೆ ಸಂಪರ್ಕ, ತಂತ್ರಜ್ಞಾನ ಇದೆಲ್ಲ ಇವತ್ತು ಬೆಳೆದಿದೆ. ಇದನ್ನೆಲ್ಲ ನಾಗರಿಕತೆಯ ಭಾಗ ಅಂತ ಗುರುತಿಸಬಹುದು ಸ್ಪಷ್ಟವಾಗಿ. ಕಲ್ಚರ್ ಇನ್ಕ್ಲೂಡ್ಸ್ ಆರ್ಟ್, ಲಿಟರೇಚರ್, ರಿಲಿಜನ್, ಫಿಲಾಸಫಿ, ಫುಡ್ ಅಂಡ್ ಡ್ರೆಸ್, ಥಾಟ್ಸ್ ಅಂಡ್ ಬಿಲೀಫ್ಸ್, customs and traditions. These are all culture. Civilization includes towns, cities, villages, buildings, bridges, transport, technology and so on. ಇದನ್ನ ಗಟ್ಟಿಗೊಳಿಸಿಕೊಳ್ಳಿ. ಸಂಸ್ಕೃತಿ ಇದಕ್ಕೆ ಅಳತೆ ಇಲ್ಲ, ಮಾಪನ ಇಲ್ಲ. ನಾಗರಿಕತೆ ಆದ್ರೆ ಅಳತೆ ಮಾಡಬಹುದು. ಬ್ರಿಡ್ಜ್ ಎಷ್ಟು ಉದ್ದ ಇದೆ ಅಂದ್ರೆ ಶರಾವತಿ ನದಿಗೆ ನಮ್ಮ ರಾಜ್ಯದಲ್ಲಿ ಅತಿ ಉದ್ದದ ಸೇತುವೆ ಕಟ್ಟಿದ್ದಾರೆ. ಇಷ್ಟು ಉದ್ದದ ಸೇತುವೆ ಇನ್ಯಾವುದೇ ನದಿಗಿಲ್ಲ. ಅಳತೆ ಇದೆ ಅದಕ್ಕೆ. ರಸ್ತೆ ಆದ್ರೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇಷ್ಟು ದೂರ ಅಂತ ಹೇಳ್ತೇವೆ, ಅಳತೆ ಇದೆ ಅದಕ್ಕೆ. ಅದನ್ನ ನಾಗರಿಕ ವ್ಯವಸ್ಥೆ ಅಂತ ಗುರುತಿಸೋಣ. ಸಂಸ್ಕೃತಿ ಅದನ್ನ ಅಳತೆ ಮಾಡಲಾಗುವುದಿಲ್ಲ. ನೀವು ಎಷ್ಟು ಬೆಳಿಬಹುದು ಈ ಸಂಸ್ಕೃತಿಯಲ್ಲಿ, ಅಷ್ಟು ಮುಕ್ತತೆ ಈ ದೇಶದಲ್ಲಿ, ಜಗತ್ತಿನಲ್ಲಿ ನಾಗರಿಕರಾಗಿ, ಸಾಂಸ್ಕೃತಿಕರಾಗಿ ಬದುಕುವವರಿಗೆ ಗೌರವ ಸಿಗ್ತದೆ ಅಂತ. ಇದು ಸಂಸ್ಕೃತಿ ಅಂದ ಕೂಡಲೇ ನಮ್ಮ ನಂಬಿಕೆ, ನಡತೆ ಮತ್ತು ವಿಚಾರ ಇದೆಲ್ಲ ಒಳಗೊಂಡ ಸಂಗತಿ. ಅದು ನಮ್ಮ ನಡತೆ ಹೇಗೆ, ನಮ್ಮ ವಿಚಾರ ಸರಣಿ ಹೇಗೆ. ಈಗ ನಾವು ಯೋಚನೆ ಮಾಡಿದ್ರೆ ನಮ್ಮ ಮನೆಗಳಲ್ಲೊಂದು ಭೂತ ಪೆಟ್ಟಿಗೆ ಇದೆ. ಅದಕ್ಕೆ ಟಿವಿ ಎಂದು ಹೆಸರು, ಟೆಲಿವಿಷನ್, ದೂರದರ್ಶನ. ಹೆಸರು ಚಂದ ಕೊಟ್ಟಿದ್ದಾರೆ ಕನ್ನಡದಲ್ಲಿ. ಹತ್ರ ಹೋಗಬೇಡಿ, ಅದಕ್ಕೆ ದೂರ ಇರಿ ಅಂತ. ಆ ದೂರದರ್ಶನದಲ್ಲಿ ನಿತ್ಯ ಸುದ್ದಿ. ಈಗ ಒಂದು 2 ವಾರದಿಂದ ಯಾವ ಯುವ ಜನಾಂಗ ಯಾವ ಅತ್ಯುಚ್ಚವಾದ ಕಲೆಯೊಂದಿಗೆ ಬೆಸೆದುಕೊಂಡಿತ್ತೋ ಅಂತಹ ಕಲೆಗೆ ಬೆಸೆದುಕೊಂಡ ಜನ ಇವತ್ತು ಅಲ್ಲದ ಜೀವನ ಶೈಲಿಯನ್ನ ಹೊಂದಿದ್ದಾರೆ. ಹಾಗಾಗಿ ಅವರೆಲ್ಲ ಕಾರಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ. ಈಗ ಯಾರು ತಪ್ಪು ನಡತೆಯನ್ನು ಹೊಂದಬಾರದು ಮಕ್ಕಳೇ. ಅಂಥದ್ರಿಂದ ಪ್ರಚೋದಿತರಾಗಬಾರ್ದು. ನಾವು ನೋಡ್ತೇವೆ ಸಿನಿಮಾದಲ್ಲಿ ಯಾರೋ ಸಿಗರೇಟ್ ಸೇದ್ತಾ ಇದ್ದ ಸೀನ್ ತೋರಿಸ್ತಾ ಇದ್ರೆ ಕೆಳಗಡೆ ಪಟ್ಟಿ ಬರುತ್ತೆ, ಇಂಜುರಿಯಸ್ ಟು ಹೆಲ್ತ್ ಅಂತ. ಆ ಎಚ್ಚರಿಕೆ ನಮಗಿರ್ಬೇಕು. ನಡತೆ ನಾವೇ ಕಟ್ಕೊಳ್ಳೋದದು. ಅಪ್ಪ ಅಮ್ಮ ಹೇಳ್ತಾರೆ, ಗುರುಗಳು ಹೇಳ್ತಾರೆ ಅಂತ ನೀವು ನಡತೆಯನ್ನ ಕಟ್ಕೊಳ್ಳಿಕ್ ಆಗುದಿಲ್ಲ. ನಿಮ್ಮ ಅಂತರಂಗದಿಂದ ಅದು ಬದಲಾಗಬೇಕು. ಆಲೋಚನಾ ಶೈಲಿ ನಿಮ್ಮದೇ ಆಗಿರ್ಬೇಕು, ಸ್ವಂತಿಕೆ ಇರ್ಬೇಕು ಅದಕ್ಕೆ. ಅದನ್ನ ಸಂಸ್ಕೃತಿ ಅಂತ ಕರೀತಾರೆ. ಇವತ್ತು ವಿದ್ಯಾರ್ಥಿ ಸಂಸ್ಕೃತಿ ಇದೆ, ಶಿಕ್ಷಕ ಸಂಸ್ಕೃತಿ ಇದೆ, ಗುರು ಸಂಸ್ಕೃತಿ ಇದೆ, ಕೃಷಿ ಸಂಸ್ಕೃತಿ ಇದೆ, ರಾಜಕಾರಣದ ಸಂಸ್ಕೃತಿ ಇದೆ, ರಾಜಕೀಯ ಸಂಸ್ಕೃತಿ ಇದೆ. ಎಲ್ಲವನ್ನ ನಾವು ಬೇರೆ ಬೇರೆಯಾಗಿ ನೋಡುವಾಗ ಅದರ ಅಂತರ ಗೊತ್ತಿರಬೇಕು ನಮಗೆ. ಅದೇ ವೇಳೆಗೆ ನಾವು ಸಂಪಾದಿಸಿದ ಭೌತಿಕ ವಸ್ತುಗಳು, ಗಳಿಕೆಗಳು, ಅದು ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ನಾವು ಹೊಂದಿದ ವಾಹನ ಆಗಿರ್ಬೋದು, ಮನೆ ಆಗಿರ್ಬೋದು, ಭೌತಿಕ. ಹಾಗೆ ಸೌಲಭ್ಯಗಳನ್ನ ಬಳಸಿಕೊಂಡು ಜೀವನವನ್ನು ಉತ್ತಮಪಡಿಸಿಕೊಳ್ಳುವುದೇ ನಾಗರಿಕತೆ ಎಂದು ನೋಡ್ತೇವೆ. ಮನೆ, ಅವ್ರ ಮನೆಗೆ ನಿಮ್ಮ ಮನೆಯನ್ನು ಹೋಲಿಸ್ಕೊಳ್ಬೇಡಿ ದಯವಿಟ್ಟು. ನಿಮ್ಮ ಮನೆ ನಿಮ್ಮ ಮನಸ್ಸಿಗೆ ಸುಖ ಕೊಡ್ತದೆ, ನಿಮ್ಮ ಜೀವನಕ್ಕೆ ಆನಂದ ಕೊಡ್ತದೆ. ಅದೊಂದು ಮಹಾಮನೆ, ಅದು ನೆನಪಿಡಿ. ಅದು ಸಣ್ಣ ಇರ್ಲಿ, ದೊಡ್ಡ ಇರ್ಲಿ, ಮಾಳಿಗೆ ಇರ್ಲಿ, ಇಲ್ಲದೆ ಇರ್ಲಿ, ಯಾರು ಕೂಡ ಯೋಚಿಸೋದು ಬೇಡ. ಸಂಸ್ಕೃತಿ, ದ ಕಲ್ಚರ್, the way we believe, behave, think and act, it is well known as culture. The material attainments, gains and facilities used to make the life more comfortable
It is well known as civilization. ಈಗ 5ನೇ ಅಂಶಕ್ಕೆ ಬರ್ತಿದ್ದೇವೆ. ಸಂಸ್ಕೃತಿ ಅದು ಹೇಗೆ ಬೆಳೀತದೆ ಗೊತ್ತಿಲ್ಲ, ಅಂತರಂಗಿಕವಾದದ್ದು, ಅದಕ್ಕೆ ಅಳತೆ ಇಲ್ಲಲ್ಲ. ಹಾಗಾಗಿ ಅದನ್ನ ಬೆಳೀತಾ ಇದೆ ಅಂತ ಖಚಿತವಾಗಿ ಹೇಳಲಾಗುವುದಿಲ್ಲ. ಬೆಳೆದೇ ಬೆಳೀತದೆ. ನಿಮ್ಮ ಅಪ್ಪ ಅಮ್ಮ ನಿಮ್ಮಷ್ಟು ಬುದ್ಧಿವಂತರು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೆ ನೀವು ಅವರಿಗಿಂತ ಮುಂದಿನ ಪೀಳಿಗೆ, ನಿಮ್ಮ ಮುಂದಿನ ಪೀಳಿಗೆ ನಿಮಗಿಂತ ಎಷ್ಟೋ ಪಟ್ಟು ಮುಂದಿರ್ತದೆ 100%. ಯಾಕಂದ್ರೆ ಅದು ಬೆಳೆದೇ ಬೆಳೀತದೆ ಸಂಸ್ಕೃತಿ. ಆದ್ರೆ ಇದನ್ನ ರ್ಯಾಂಕ್ ನಿಂದ, ನೀವು ಪಡೆಯುವ ಮಾರ್ಕ್ಸ್ ನಿಂದ, ಡಿಸ್ಟಿಂಕ್ಷನ್ ನಿಂದ ಅಳತೆ ಮಾಡಲಾಗುವುದಿಲ್ಲ. ನೆನಪಿಟ್ಕೊಳ್ಳಿ, ಪರೀಕ್ಷೆ ಎನ್ನುವುದು ಆ ದಿನದ ಪರೀಕ್ಷೆ. ಅದು ಪರೀಕ್ಷೆಯಲ್ಲಿ ನನಗೆ SLC ಅಲ್ಲಿ ಸರ್ 85 ಆಗ್ಲಿಲ್ಲ, ಡಿಸ್ಟಿಂಕ್ಷನ್ ಬರೀಲೇ ಇಲ್ಲ, ಚಿಂತೆ ಮಾಡೋದು ಬೇಡ. ನೀವು ನಿಜವಾಗಿ ಈ ಭೂಮಿಗೆ ಬಂದಿದ್ದೇ ಡಿಸ್ಟಿಂಕ್ಷನ್. ನೀವು ಭೂಮಿಯಲ್ಲಿ ಆರೋಗ್ಯವಂತರಾಗಿ ಬದುಕುವುದೇ ರ್ಯಾಂಕ್. ಅಂತಹ ಕಲ್ಚರ್ ನಮ್ಗೆ ಬೇಕು, ಆಲೋಚನಾ ಶಕ್ತಿ ನಮ್ಗೆ ಬೇಕು. ನಾವು ಬೇರೆಯವರನ್ನ ಹೋಲಿಸಿಕೊಳ್ಳೋದು ಬೇಡ ಅಂತ. ಅದೇ ಆ ಕಾಲಕ್ಕೆ ಯಾವಾಗಲೂ ಬೆಳೀತದೆ ಎಂದು ತಿಳಿದು ಬಂದದ್ದು ನಾಗರಿಕತೆ. ಅಂದು ಯಾವೆಲ್ಲ ಪ್ರಾಚೀನ ನಾಗರಿಕತೆಗಳಿದ್ದು ಅದರ 1000 ಲಕ್ಷ ಕೋಟಿ ಪಟ್ಟು ಇವತ್ತು ಮನುಷ್ಯ ಇಡೀ ಜಗತ್ತಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಅವನಿಗೆ ಮೂಲ ಸೌಲಭ್ಯಗಳಿವೆ. ಆಗಲೇ ಹೇಳಿದ ಹಾಗೆ ರಸ್ತೆ ಇದೆ, ಸೇತುವೆ ಇದೆ, ಕಾಲುವೆ ಇದೆ, ಕೆರೆಕಟ್ಟೆಗಳಿವೆ, ಯಂತ್ರಗಳನ್ನು ಬಳಸ್ತಿದ್ದಾನೆ, ವಾಹನಗಳನ್ನು ಬಳಸ್ತಿದ್ದಾನೆ. ಎಲ್ಲ ಬದಲಾವಣೆಗಳು ಅದನ್ನ ನಾಗರಿಕತೆ ಎಂದು ನಾವು ದಾಖಲಿಸ್ತೇವೆ. ಅದು ಬೆಳೆಯುವ ಸಂಗತಿ. ಈ ವರ್ಷ ನೀವು ನಿಮ್ಮ ಮನೆ ಯಾವುದೋ 4 ವೇ ಹೈವೇ ಪಕ್ಕದಲ್ಲಿದ್ರೆ ಇಡೀ ವರ್ಷ ನೀವು ನೆನಪಿಸ್ಕೊಳ್ಬಹುದು ಇಲ್ಲಿ ಎಷ್ಟು ವಾಹನಗಳ ಸಂಖ್ಯೆ ಏರಿತು ಅಂತ. ಅದೇ ನಾಗರಿಕತೆ. ನಿಮ್ಮೂರಲ್ಲಿ ಎಷ್ಟು ಮನೆಗಳಿದ್ವು ತಂದೆ ಸಣ್ಣ ಇದ್ದಾಗ ಅಂದ್ರೆ ಈಗ ಕೇಳಿ ಎಷ್ಟು ಮನೆಗಳಾಗಿವೆ. ಅದು ನಾಗರಿಕತೆ. ಅದು ಬೆಳೀತಾ ಇರ್ತದೆ, ಬೆಳಿಬೇಕು. ಅದು ನಮ್ಮ ಕಲ್ಚರ್. 6ನೇದಾಗಿ ಸಂಸ್ಕೃತಿ ಮೊದಲು ಬರ್ತದೆ. ಈಗ ಯಾವುದೋ ಮನೆ ಕಟ್ಟಬೇಕು ಅಂದ್ರೆ, ಇಂಥ ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ನಮ್ಮ ಆಲೋಚನೆಯಲ್ಲಿ ಬರ್ತದೆ. ಅದು ಸಂಸ್ಕೃತಿ ಮೊದಲು ಬರುದು. ಆ ನಂತರ ನಾಗರಿಕತೆ ಬರ್ತದೆ. ಮನೆ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದ ಮೇಲೆ ಒಂದು ಪ್ಲಾನ್ ಅಂಡ್ ಎಸ್ಟಿಮೇಷನ್ ಮಾಡಿಸ್ಕೊಂಡು, ಒಂದು ಜಾಗ ಗೊತ್ತು ಮಾಡಿಕೊಂಡು ವಾಸ್ತು ಪ್ರಕಾರ ಕಟ್ಟಬೇಕು ಅಂತ ತಂದೆ ಯೋಚಿಸ್ತಾರೆ. ಅದು ನಾಗರಿಕತೆ. ಹೇಗ್ ಕಟ್ಟಬೇಕು, ಎಷ್ಟು ಕೋಣೆ ಇರಬೇಕು, ಮಕ್ಕಳಿಗೆ ಓದು ಕೋಣೆ ಬೇಕಾ ಬೇಡ, ಅದೆಲ್ಲ ನಾಗರಿಕತೆಯ ಲಕ್ಷಣ. ಸಂಸ್ಕೃತಿ ಅದು ಮೊದಲು ಹೇಳ್ತದೆ ನಿನಗೆ ಇಂಥದ್ದೆಲ್ಲ ಬೇಕು, ಮನಸ್ಸಲ್ಲಿ ಬರ್ತದೆ. ನೀವೀಗ ಕ್ಲಾಸಲ್ಲಿ ಕುಳಿತಿದ್ದೀರಿ, ಇಲ್ಲ ನೀವೀಗ ಕೈಯಲ್ಲಿ ಮೊಬೈಲ್ ಹಿಡಿದು ಆನ್ಲೈನ್ ಪಾಠ ನೋಡ್ತಾ ಇದ್ದೀರಿ. ಆದ್ರೆ ನಿಮ್ಮ ಮನಸ್ಸೇನು ಮೊಬೈಲ್ ನಲ್ಲೇ ಇರಬೇಕು ಅಂತಿಲ್ಲ, ನಮ್ಮ ಪಾಠದಲ್ಲೇ ಇರಬೇಕು ಅಂತಿಲ್ಲ. ಆಚೀಚೆ ನಿಮ್ಮನ್ನು ಯಾರೋ ಕರೀತಾ ಇರ್ಬೋದು, ನಿಮಗೆ ಪ್ರಾಕೃತಿಕವಾದ ಸದ್ದು ಕೇಳ್ತಾ ಇರ್ಬೋದು. ನಾಗರಿಕತೆ ಅದು ಮೊದಲು ಮನಸ್ಸಿಗೆ ಬರ್ತದೆ, ಆನಂತರ ಕೃತಿಗೆ ಇಳಿತದೆ. ಇದು ಸಂಸ್ಕೃತಿ ನಾಗರಿಕತೆ ನಡುವಿನ ಇನ್ನೊಂದು ವ್ಯತ್ಯಾಸ. ನಾಗರಿಕತೆ ಇಲ್ಲದೆ ಸಂಸ್ಕೃತಿ ಇರಬಹುದು, ಏನೋ ಆಶ್ಚರ್ಯ ಅಲ್ಲ. ದೇರ್ ಕ್ಯಾನ್ ಬಿ ಎ ಕಲ್ಚರ್ ವಿದೌಟ್ ಸಿವಿಲೈಸೇಷನ್, ಬಟ್ ದೇರ್ ಕೆನಾಟ್ ಬಿ ಎ ಸಿವಿಲೈಸೇಷನ್ ವಿದೌಟ್ ಕಲ್ಚರ್. ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರುವುದು ಸಾಧ್ಯನೇ ಇಲ್ಲ. ಎಲ್ಲವೂ ಕೂಡ ಮನಸ್ಸು ಪ್ರಧಾನ, ಎಲ್ಲವೂ ಕೂಡ ಆಲೋಚನಾ ಪ್ರಧಾನ, ಎಲ್ಲವೂ ಕೂಡ ವಿಚಾರ ಸರಣಿಯಲ್ಲಿ ಬರಬೇಕು. ನಿಮಗೆ ಬರೀಬೇಕು ಅನ್ನುವ ಮನಸ್ಸು ಬಂದ್ರೆ ನೀವು ಪಾಯಿಂಟ್ಸ್ ಅನ್ನೆಲ್ಲ ಬರೆದಿಟ್ಕೊಂಡಿದ್ದೀರಿ. ಇಲ್ಲ ನನ್ನ ಮೊಬೈಲ್ ನಲ್ಲಿ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ ಅಂದ್ರೆ ಇದು ನಿಮ್ಮ ಸಂಸ್ಕೃತಿಯ ಒಂದು ಭಾಗ. ಮೊಬೈಲ್ ಕೂಡ ಈಗ. ಆದ್ರೆ ನಾಗರಿಕ ಲಕ್ಷಣ ಏನಂದ್ರೆ ಅದು ಒಂದು ಸೆಟ್ ಆಸ್ತಿ. ಅದಕ್ಕೊಂದು ರೂಪ ಇದೆ, ಅದನ್ನ ನಾಗರಿಕತೆ ಅಂತ ಹೇಳುವ ನಾವು. ಆದ್ರೆ ಅದು ಕೈ ಕೊಡ್ಬಹುದು. ನೆನ್ಪಿಟ್ಕೊಳ್ಳಿ, ಪ್ರವಾಹ ಬಂದಾಗ ಮನೆ ಮಠ ಎಲ್ಲ ಕೊಚ್ಕೊಂಡು ಹೋದಾಗೆ ನೀವು ಸೇವ್ ಮಾಡ್ಕೊಂಡದ್ದೆಲ್ಲ ಒಂದ್ ದಿವ್ಸ ಮಾಯ ಆಗ್ಬಿಡ್ಬಹುದು, ಡಿಲೀಟೆಡ್, ಗೊತ್ತಿಲ್ಲದೆ. ಆದ್ರೆ ಮನಸ್ಸಲ್ಲಿದ್ದದ್ದು ಮಕ್ಕಳೇ ಎಂದೂ ಕೂಡ ಮಾಯ ಆಗುದಿಲ್ಲ. ಅದೊಂದು ದೊಡ್ಡ ಆಸ್ತಿ. ವಿಚಾರಶೀಲತೆ, ವಿಚಾರ ಸರಣಿ ಎನ್ನುವುದು ಅಂತದ್ದನ್ನ ನಾವಿವತ್ತು ಕಲಿತಿದ್ದೇವೆ. ಸ್ಪಷ್ಟತೆ ಇರ್ಲಿ. ಏನೇ ಗೊತ್ತಾಗದಿದ್ರೆ ಮತ್ತೆ ನಿಮ್ಮ ಉಪನ್ಯಾಸಕರು ಕಾಲೇಜಿಗೆ ಬಂದಾಗ ಎಲ್ಲವನ್ನ ತಿಳಿಸಿಕೊಡ್ತಾರೆ. ಯಾವುದನ್ನು ಕಲಿದೇ ಹೋಗ್ಬೇಡಿ. ಕಲಿಬೇಕು ಎನ್ನುವುದೇ ನಮ್ಮ ಕಲ್ಚರ್. ಕಲಿತ ಮೇಲೆ ಒಳ್ಳೆ ಜೀವನ ಮಾಡಬೇಕು ಎನ್ನುವುದೇ ನಮ್ಮ ಸಿವಿಲೈಸೇಷನ್. ಎಲ್ಲರಿಗೂ ಶುಭವಾಗಲಿ. ಸರ್, ಇಲ್ಲಿಯವರೆಗೆ ನಾಗರಿಕತೆ ಮತ್ತು ಸಂಸ್ಕೃತಿ ಇವುಗಳ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಸಾಕಷ್ಟು ಉದಾಹರಣೆಗಳ ಮೂಲಕವಾಗಿ, ಜೀವಂತ ಉದಾಹರಣೆಗಳ ಮೂಲಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ದೀರಿ.
ಹೇಗೆ ಅಂತರ್ಗತವಾಗಿದ್ದು ಸಂಸ್ಕೃತಿ, ಬಾಹ್ಯವಾಗಿದ್ದು ನಾವೇನು ಹೊಂದಿದ್ದೇವೋ ಅದು ನಾಗರಿಕತೆ ಅನ್ನೋದನ್ನ ಇಲ್ಲಿಯವರೆಗೆ ಅಧ್ಯಾಯ 3 ಪ್ರಾಚೀನ ನಾಗರಿಕತೆಗಳ ಯುಗದಲ್ಲಿ ಪೀಠಿಕೆಯ ಮೊದಲನೆಯ ಭಾಗದಲ್ಲಿ ನಮ್ಮೊಂದಿಗಿದ್ದು ನಮ್ಮ ವಿದ್ಯಾರ್ಥಿಗಳಿಗಾಗಿ ಹಲವಾರು ಆಸಕ್ತಿಕರವಾದಂತಹ ವಿಷಯಗಳನ್ನು ತಿಳಿಸಿಕೊಡೋದಕ್ಕೆ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇಲ್ಲಿಗೆ ನಾವು ಈ ಪೀಠಿಕೆಯ ಭಾಗದ ಮೊದಲ ಸರಣಿಯನ್ನ ಮುಕ್ತಾಯಗೊಳಿಸೋಣ ಹಾಗೂ ಎರಡನೆಯ ಸರಣಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮತ್ತೆ ಎರಡನೆಯ ಸರಣಿಯೊಂದಿಗೆ ಸರ್ ಜೊತೆಯಲ್ಲಿ ನಾನು ಉಪಸ್ಥಿತನಿರ್ತೇನೆ ಅಂತ ಹೇಳ್ತಾ ಈಗ ಈ ಸರಣಿಯನ್ನ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.